ವೇದವಾಕ್ಯವನ್ನೆಲ್ಲ ಮೋಹದಿಂದಲೇ ಬೋಧಿಸುತ್ತ ಜನರ ಭೇದ ಮತಿಗಳಿಸಿರುವ ಸಾಧುವಿಗೆ ಮಣಿಯುವೆನು, ಸಾಧುವಿಗೆ ಮಣಿಯುವೆನು. ನಿಜವನ್ನರಿಸುವ ನಿಜ ಗುಣಿಯ ಗ್ರಂಥವನು ನಿಜವಾಗಿ ಬೇಳೆ ನಿಜದೋಳ್ಮನ ಮುಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನು, ಸುಜನರಿಗೆ ನಿತ್ಯ ನಮಿಸುವೆನು. ಭಕ್ತ ಜೀವರಿಗೆಲ್ಲ ಅದ್ವೈತ ಬೋರಾಗಿ ಸುಂದರನ್ನಾಗಿ ಕೈದ ಶ್ರೀ ಗಣೇಶನ ಸಿದ್ಧರುಡರಿಗೆ ನತನಪ್ಪೆ, ಸಿದ್ಧರುಡರಿಗೆ ನತನಪ್ಪೆ. ಬಾಳ ಬಲವೇದಾಂತಗೆ ಸರಿ ಬಾಳ ಗಜ್ಜನಿಗೆ ವದನಕ ಬಾಳ ಮೋಗುತ್ತಲಿರ್ಪರೆ ಶಾಸ್ತ್ರವೆಂಬುವನಿಗಳು ಬಾಳ ಶಕ್ತಿಯ ಶೃಂಗಗಜ್ಜನೆ ಬಾಳ ಕೇಳಿದ ಬಳಿಕ ಮೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಾಚಲಂ ಸರ್ವಧಿ ಸಾಕ್ಷೀಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಸಿದ್ಧ ಸದ್ಗುರುಪಾದಾಬ್ಜಂ ಜನನೀ ಜನಕಸ್ತತ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿಪುರಸ್ವರಂ. ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಪರಮ ಅನುಭವ ಬೋಧೆ ಎನ್ನುವ ಗ್ರಂಥದ 7ನೆಯ ಸಂಧಿ 6ನೆಯ ಸಂಧಿ 9ನೆಯ ಸೂತ್ರ ಇಂದಿನ ಆಧಾರದ ವಿಷಯವಾಗಿದ್ದು, ಹಿಂದಿನ ಸೂತ್ರದಲ್ಲಿ ನಿನ್ನೆಯ ಪರ್ಯಂತರವಾಗಿ ಮುಮುಕ್ಷು ಅಭ್ಯಾಸಿ ಅನುಭವಿ ಮತ್ತು ಆರೂಢರ ಲಕ್ಷಣಗಳನ್ನು ಹೇಳ್ತಾ, ಆರೂಢನಾದವನಿಗೆ ಯಾವುದಾದರೂ ಒಂದು ಕರ್ತವ್ಯ ಇಲ್ಲ ಅಂತ ಹೇಳಿದರು. ಅದಕ್ಕೆ ಕೇಳಿದಂಥ ಶಿಷ್ಯನಿಗೆ ಸಂಶಯ ಬಂತು. ಏನು ಸಂಶಯ? ಅಜ್ಞಾನಿಗಳಿಗೂ ಯಾವುದೇ ಕರ್ತವ್ಯ ಇಲ್ಲ, ಮನಸ್ಸಿಗೆ ಬಂದ ಕರ್ತವ್ಯ ಮಾಡಬಹುದು. ಜ್ಞಾನಿಗಳಿಗೆ
ಈ ಮೂರು ಜನಕ್ಕೆ ಕರ್ತವ್ಯ ಇದ್ದಂಗೆ ಜ್ಞಾನಿಗೆ ಯಾವುದಾದ್ರೂ ಒಂದು ಕಾಂಡ, ಕರ್ಮಕಾಂಡದಲ್ಲಿ ಆಗಲಿ, ಉಪಾಸನ ಕಾಂಡದಲ್ಲಾಗಲಿ, ಜ್ಞಾನ ಕಾಂಡದಲ್ಲಾಗಲಿ, ಏನಾದರೂ ಒಂದು ಕರ್ತವ್ಯ ಅಂದರೆ ಆತ ಹೀಗೆ ಮಾಡಬೇಕು, ಇದನ್ನೇ ಮಾಡಬೇಕು ಅಂತ ಶಂಕೆಯನ್ನು ಮಾಡಿದ್ರೆ ಅವು ಯಾರಿಗೆ ಹೇಳಬೇಕು ಅಂತ ಈ ಮುಂದಿನ ಸೂತ್ರದಲ್ಲಿ ಸಂಶಯವನ್ನು ಕಳೆಯೋಕ್ಕೋಸ್ಕರವಾಗಿ ಮಹಾತ್ಮರು ಇಲ್ಲಿ ರಾಗ ವಿರಾಗ ತನ್ಮಿಶ್ರ ಉಳ್ಳವರಲ್ಲಿ ಯೋಗಿ ಸುಕರ್ಮ ಚಿದ್ಭಕ್ತಿಯೋ ಅಂದರು. ಯಾರಿಗೆ ರಾಗ ಅಂದ್ರೇನು? ವಿಷಯಾದಿಗಳ ಅಪೇಕ್ಷೆಯನ್ನಿಟ್ಟುಕೊಂಡು ವಿಷಯಾದಿಗಳ ಬಯಕೆಯನ್ನು ಮಾಡ್ತಾನೆ ಅವನು ರಾಗಿ ಅಂದರು. ವಿರಾಗಿ ಅಂದರೆ ಅವನು ವೈರಾಗ್ಯವುಳ್ಳವನು. ಮತ್ತು ಈ ಕಡೆ ವೈರಾಗ್ಯನೂ ಇಲ್ಲ, ಈ ಕಡೆ ರಾಗನೂ ಇಲ್ಲ, ಎರಡು ಕೂಡಿ ಸಮ್ಮಿಶ್ರ ಎರಡು ಇರೋದು ಉಂಟು. ಹೀಗೆ ಇರುವಾಗ ಯಾರಿಗೆ ಕರ್ಮಕಾಂಡವನ್ನು ಹೇಳಬೇಕಾಗ್ಯದಂದರೆ ರಾಗಿಗೆ ಕರ್ಮಕಾಂಡವನ್ನು, ವಿರಾಗಿಗೆ ಜ್ಞಾನಕಾಂಡವನ್ನು, ರಾಗ ವಿರಾಗ ಒಂದ್ಸಲ ಬೇಕು ಒಂದ್ಸಲ ಬೇಡ ಅನ್ನುವಂಥ ಸಂಶಯ ಆತ್ಮಕ ವೃತ್ತಿ ಆದಲ್ಲ, ಅಂಥವರಿಗೆ ಉಪಾಸನ ಕಾಂಡವನ್ನು ಬೋಧಿಸಬೇಕು. ಹಾಗಾಗಿ ಜ್ಞಾನಿಗೆ ರಾಗನೂ ಇಲ್ಲ, ಆತ ವಿರಾಗಿಯಾಗಿ ತನ್ಮಿಶ್ರ ಕೂಡ ಇಲ್ಲದೆ ತನ್ನ ಸ್ವಸ್ವರೂಪ ಜ್ಞಾನದಲ್ಲಿ ಇದ್ದಂಥವನಿಗೆ ನೀನು ಹೇಳಿದಂತೆ ಏನಾದರೂ ಮಾಡಬೇಕೇನು ಅಂತಂದರೆ ಅದಕ್ಕೆ ಉತ್ತರವನ್ನು ಹೇಳ್ತೀವಿ, ಕೇಳುವಂತ ಪ್ರಾರಂಭವನ್ನು ಮಾಡ್ತಾರೆ. ರಾಗಿಗೆ ಕರ್ಮದೋಳು ಅಧಿಕಾರಬಹುದು, ವಿರಾಗಿಗೆ ಜ್ಞಾನದೋಳು ಅಧಿಕಾರಬಹುದು. ರಾಗ ವಿರಾಗವುಳ್ಳವರಿಗೆ ನಿಜ ಭಕ್ತಿ ಯೋಗದೋಳು ಅಧಿಕಾರವೆನಿಸುವು ಅಂತ ಹೇಳಿದರು. ಅಂದರೆ ಪರಲೋಕ ಭೋಗದ ಅಪೇಕ್ಷೆಯುಳ್ಳವನಿಗೆ ಯಾವ ವೇದದಲ್ಲಿ ಹೇಳಿದಂಥ ಕರ್ಮಕಾಂಡದಲ್ಲಿ ಅವನ ಅಧಿಕಾರಿ ನೋಡು. ವೇದದಲ್ಲಿ ವಿಹಿತ ಕರ್ಮ ಅಂದರಲ್ಲ, ಇವು ಸಾಮಾನ್ಯರು ಹೇಳಿದ ಕರ್ಮಗಳು ಕೆಲಸಕ್ಕೆ ಕೊಡಂಗಿಲ್ಲ. ವಿಹಿತ ಕರ್ಮ, ನಿಷೇಧ ಕರ್ಮ. ವಿಹಿತ ಕರ್ಮದಲ್ಲಿ ಕರ್ಮಕಾಂಡನೂ ಬರ್ತದೆ, ಉಪಾಸನ ಕಾಂಡನೂ ಬರ್ತದೆ. ಯಾಕಂದರೆ ಪರಂಪರಾ ಸಾಧನ. ಒಂದೇ ಸಲ ಹುಟ್ಟಿದ ಮಗು 20 ವರ್ಷದ ಯೌವನ ಆಗಲಿ ಅಂದರೆ ಆಗಕ್ಕೆ ಸಾಧ್ಯ ಇಲ್ಲ. ಅವನು ಶಿಶುವಾಗಿ ಮತ್ತೆ ಬಾಲಕನಾಗಿ ಆಮೇಲೆ ಯೌವನಕ್ಕೆ ಬರಬೇಕಾಗಿದ್ರೆ ಅವು ಎರಡು ಅವಸ್ಥೆಯನ್ನು ದಾಟಿದ ಮೇಲೆ ಯೌವನ ಬರ್ತವೆ. ಇಲ್ಲಿ ಶಿಶುವಾಗಿದ್ದ ಒಮ್ಮೆಲೆ ಯೌವನ ಆಗಬೇಕು. ಮಧ್ಯದ ಬಾಲಾವಸ್ಥೆ ಬರಬಾರದು ಅಂದರೆ ಬಾಲ್ಯಾವಸ್ಥೆ ಬರಲಾರ್ದ ಯೌವನ ಬರಂಗಿಲ್ಲ. ಅದಕ್ಕಾಗಿ ನಾವು ಅರ್ಥ ಮಾಡಬೇಕು, ಈ ಜ್ಞಾನ ಕಾಂಡಕ್ಕೆ ಅಧಿಕಾರಿಗಳಂದರೂ ಕೂಡ ಹಿಂದಿನ ಜನ್ಮದಲ್ಲಿ ರಾಗ ವಿರಾಗ ಸಮ್ಮಿಶ್ರ ಎಲ್ಲವನ್ನ ಮಾಡಿ ಬಂದೀವಿ. ಹಾಗಾಗಿ ಅವು ತುಚ್ಛ ಅನಿಸವ, ಇದು ಶ್ರೇಷ್ಠ ಅನಿಸಿದ ಕಾರಣ ಜ್ಞಾನಕ್ಕೆ ಮೋಕ್ಷಕ್ಕೆ ಅಧಿಕಾರಿಗಳು. ಹಾಗಾಗಿ ವಿರಾಗಿಗೆ ಇಹಪರ ಭೋಗ ವೈರಾಗ್ಯಶಾಲಿ ಅವನು. ವಿರಾಗ ಅಂದ್ರೇನು? ಇಹಲೋಕದ ಪರಲೋಕದ ವಿಷಯ ಆಪೇಕ್ಷ ರಹಿತನಾಗಿ ಆತ ಶಾಂತ ಚಿತ್ತದೊಳಗೊಡಗೂಡಿ ಅಂಥವನಿಗೆ ಏನು ಅಧಿಕಾರಿ ಅಂದರೆ ಜ್ಞಾನಕಾಂಡಕ್ಕೆ ಅಧಿಕಾರಿ ಅವನು.
ಅಂದರೆ ಭೋಗ ಬೇಕಾಗಿಲ್ಲ, ಭೋಗ ಬೇಕಿಲ್ಲ. ಭೋಗ ಬೇಕಿಲ್ಲ ಅಂದ್ರೆ ಏನು ಬೇಕಾಗ್ಯದ? ಮೋಕ್ಷ ಬೇಕಾಗ್ಯದ ಅಂತ ಅರ್ಥ. ಮೋಕ್ಷ ಬೇಕಾದವನಿಗೆ ಭೋಗ ತುಚ್ಛ ಆಗ್ತದೆ, ಭೋಗ ಬೇಕಾದವನಿಗೆ ಮೋಕ್ಷ ತುಚ್ಛ ಆಗ್ತದೆ. ಇವು ಹೇಗೆ ಅಂದರೆ ಹಗಲು ರಾತ್ರಿ ಇದ್ದಂಗ, ಎರಡೂ ಕೂಡಿ ಇರ್ಲಿಕ್ಕೆ ಬರೋದಿಲ್ಲ. ಆ ಕಾರಣ ಜ್ಞಾನ ಕಾಂಡದಲ್ಲಿ ಅಧಿಕಾರವು ರಾಗ ವಿರಾಗ ಉಳ್ಳವನಿಗೆ ಇಚ್ಛಾ ಅನಿಚ್ಛ. ಇಹಲೋಕದ ಭೋಗಗಳು ಬ್ಯಾಸರ ಬಂದರೆ ಪರಲೋಕದ ಭೋಗ ಅಂತಾನೆ. ಪರಲೋಕದ ಭೋಗ ಆದರೂ ಕೂಡ ಅದು ಬ್ಯಾಸರ ಬರೋದಲ್ಲ, ಅದು ಶಾಶ್ವತವಾದ ಲೋಕಗತಿ ಅಲ್ಲ. ಕ್ಷೀಣೆ ಪುಣ್ಯ ಮರ್ತಲೋಕ ವಿಶ್ರಾಂತಿ. ಮನೆಯಲ್ಲೇ ನಾವು ದಿವಸ ಊಟ ಮಾಡ್ತೀವಿ. ಎಲ್ಲೋ ಒಂದು ದಿನ ರಾಯಚೂರು ಅಥವಾ ಎಲ್ಲಿಗನ ಹೋದಾಗ ಇನ್ನೂ ಮನೆಗೆ ಹೋಗ್ತು ಅಂದ್ರೆ ಕೂಡ ಮತ್ತಾಗಪ್ಪ ಯಾವಾಗನೂ ಒಂದ್ಸಲ ಹೊರಗೆ ಊಟ ಮಾಡಮಂತ ಹೊರಗೆ ಹೋಗ್ತೀವಿ. ಹೊರಗೆ ಇಚ್ಛೆ ಮಾಡ್ತೀವಿಲ್ಲ. ಹೊರಗಡೆ 2 ದಿನ ಮಾಡಿ ನೋಡ್ರೆ ಇಲ್ಲಪ್ಪ ಮನೆಯಾಗ ಮಾಡೋದು ಬೇಸಂತೀವಿ. ಇಲ್ಲಿ ಉಂಡಾಗ ಅದು ಬೇಸಂದ, ಅಲ್ಲಿ ಉಂಡಾಗ ಇದು ಬೇಸಂದ. ಇವನಿಗೆ ಗತಿ ಹಿಂಗೆ. ಉಪಾಸನೆ ಕಾಂಡ ಇಲ್ಲಿ ಭೋಗಕ್ಕಿಂತ ಅಲ್ಲಿ ಬಹಳ ಚಲೋ ಆದಂತ ಅದನ್ನು ನೋಡಿದ್ರೆ, ಅದನ್ನು ನೋಡಿದ ಮೇಲೆ ಮತ್ತೆ ಇಲ್ಲೇ ಬೇಸ ಅಂತ ಅನ್ಕೊಂಡ. ಅದಕ್ಕಾಗಿ ಈ ಹೆಕ್ಕೂ ಪರಲೋಕಕ್ಕೂ ಯಾಕೆ ತಿರುಗಾಡ್ತಾನ ಅಂದ್ರೆ ಇದೇ ಕಾರಣಕ್ಕಾಗಿ. ಇದೇ ಕಾರಣ, ಮತ್ತೆ ಯಾವುದು ಕಾರಣ ಇಲ್ಲ. ಹಾಗಾಗಿ ನಿಜ ಭಕ್ತಿ ಯೋಗದಳು ರಾಗ ವಿರಾಗ ಸಮ್ಮಿಶ್ರಳವನು ಭಕ್ತಿ ಕಾಂಡವನ್ನು ಮಾಡಕೋ. ಭಕ್ತಿ ಅದು ಭಕ್ತಿ ಅಂದ್ರೆ ಯಾವುದು ಅಂತ ಮತ್ತೆ ವಿಚಾರ ಮಾಡೋದು. ಹಾಗಾಗಿ ಈ 3 ಜನಕ್ಕೆ ಮಾತ್ರ ಕರ್ಮದಲ್ಲಾಗಲಿ, ಭಕ್ತಿಯಲ್ಲಾಗಲಿ, ಜ್ಞಾನಕಾಂಡದಲ್ಲಾಗಲಿ ಇವರಿಗೆ ಏನಾದರೂ ಒಂದು ಕರ್ತವ್ಯ ಉಂಟು. ಕರ್ತವ್ಯ ಆದಿಲ್ಲ. ಅವನು ಕರ್ಮ ಮಾಡಬೇಕು, ಇವನು ಭಕ್ತಿ ಮಾಡಬೇಕು, ಇವನು ಜ್ಞಾನವನ್ನು ಸಾಧನೆ ಮಾಡಬೇಕು. ಆದರೆ ಆರೂಢನಾದವನಿಗೆ ಏನು ಬೇಕಾಗ್ಯದ? ಮೋಕ್ಷನೇ ಬೇಕಿಲ್ಲ. ಯಾಕಂದ್ರೆ ಮೋಕ್ಷ ಸ್ವರೂಪನೇ ತಾನಾಗ್ಯಾನ ಅಂದಾಗ ಆತಗ ಏನಂತ ಹೇಳ್ತಿದ್ದಪ್ಪ ನೀನು ಹೇಳು ಅಂತ ಗುರುಗಳು ಶಿಷ್ಯರಿಗೆ ಸಂಶಯವನ್ನು ಕಳೆಯೋಕ್ಕೋಸ್ಕರವಾಗಿ ಬೋಧ ಮಾಡ್ತಾರೆ. ಇಲ್ಲಿ ಶ್ರುತಿಯೋಳು ಬೋಧಿತವೆನಿಸುವ ಕರ್ಮಗತಿ 2ರಲ್ಲಿ ಪ್ರವರ್ತಕ ನುತ ನಿವರ್ತಕವಿವು. ತಾವು ಅವು ಸತ್ಕ್ರಿಯೆಯು ಅಸತ್ಕ್ರಿಯೆ ಎಂದು ಪರಿಬಿಡಿದು ಎಸೆಬವು ಅಂದ್ರು. ಎಲ್ಲಿ ಅಂದರೆ ಆ ಒಂದು ಕರ್ಮಕಾಂಡದಲ್ಲಿ ಕೂಡ ಯಾರು ಹೇಳ್ಯಾರಪ್ಪ ಅಂದರೆ ಜ್ಞಾನವನ್ನು ಹೇಳಿದಂಥ ತತ್ವಮಸಿ ಮಹಾವಾಕ್ಯವನ್ನು ಅಹಂ ಬ್ರಹ್ಮಾಸ್ಮಿಯನ್ನು ಸಾರಿ ಹೇಳಿದಂಥ ಶ್ರುತಿವಾಕ್ಯಗಳೇನವ, ಆ ಶ್ರುತಿವಾಕ್ಯಗಳಲ್ಲಿ ಮೊದಲನೆಯ ವಾಕ್ಯ ಕರ್ಮಕಾಂಡದ್ದಂತ. ಕರ್ಮಕಾಂಡ ಪರಮಾತ್ಮ ಹೇಳಿಲ್ಲ. ಅಂಥ ವೇದದಲ್ಲಿ ಬೋಧಿತವೆನಿಸುವ ನಮ್ಮ ಗುರುಗಳು ಬೋಧ ಮಾಡ್ಯಾರ್ರಿ, ಈ ಗುರುಗಳು ಬೋಧ ಮಾಡ್ಯಾರ್ರಿ, ಆ ಸ್ವಾಮಿ ಬೋಧ ಮಾಡ್ಯಾನ, ಈ ಸ್ವಾಮಿ ಬೋಧ ಮಾಡ್ಯಾನಂತಿಲ್ಲ. ವೇದದಲ್ಲಿ ಉಪದೇಶ ಮಾಡ್ಯಾನ ಪರಮಾತ್ಮ. ಆ ಕರ್ಮದ ಗತಿ 2 ಪ್ರಕಾರ ಅಂದ್ರು. ಗತಿ ಅಂದ್ರೇನು? ಅದಕ್ಕೆ ಫಲಗಳು ಅಂತ. ಗತಿ ಅಂದ್ರೆ ಫಲ. ನದಿಗೆ ಸಮುದ್ರವೇ ಗತಿ, ಹೌದಿಲ್ಲ? ಅದರಂಗ ಪ್ರತಿಯೊಂದು ಕರ್ಮಕ್ಕೂ ಒಂದು ಗತಿಯ ಫಲ ಉಂಟು ಅಂತ. ಅದರಲ್ಲಿ ಪ್ರವರ್ತಕ ಕರ್ಮವೆಂದು, ಸ್ತುತಿಸಲ್ಪಟ್ಟ ನಿವರ್ತಕ ಕರ್ಮವೆಂದು, ಇವುಗಳು ತಾವು ಅಸತ್ಕ್ರಿಯೆಯು ಸತ್ಕ್ರಿಯೆ ಎಂದು, ಒಳ್ಳೆಯ ಕರ್ಮವೆಂದು
ಕೆಟ್ಟ ಕರ್ಮವೆಂದು ಎಸೆಯುವವು. ಅಂದರೆ ವೇದದಲ್ಲಿ ಕರ್ಮ ಮಾಡಿ ನೋಡು, ಕನ್ನಡಿಯಲ್ಲಿ ಮುಖ ಸಂಶಯ ಇಲ್ಲದಂಗೆ ಕಂಡಂತೆ ಆ ಕರ್ಮದ ಫಲ ನಿನ್ನ ಮನಸ್ಸಿನಲ್ಲಿ ಸಂಶಯ ಇಲ್ದಂಗೆ ನಿನಗೆ ಬಂದೇ ಬರ್ತಾವ. ನೀನು ಹಂಗೆ ಮಾಡಲಿಲ್ಲ ಅಂದ್ರೆ ಬರೋಂಗಿಲ್ಲ ಅಂತ. ಹಾಗೇ ಆ ಪ್ರವರ್ತಕ ಕರ್ಮದ ಸ್ವರೂಪವನ್ನು ಹೇಳ್ತಾರೆ. ಪ್ರವರ್ತಕ ಬೇರೆ, ನಿವರ್ತಕ ಬೇರೆ. ಇದು ಭಾಮಿನಿ ಕೇಳೋ ವರ್ಣ ಆಶ್ರಮದೊಡನೊಂದಿ ಕಾಮ ಸಂಕಲ್ಪದ ಮನದಿಂದ ನೇಮಿಸಿ ಮಾಲ್ಪ ಕರ್ಮಕ್ಕೆ ಪ್ರವರ್ತಕ ನಾಮಬಹುದು. ಸಂಸ್ಕೃತಿಗೆ ಅದು ಬೀಜ ಅಂದ್ರು. ಹೇ ಸತಿಗಳಾದ ಮೈತ್ರಿಯೇ ಕೇಳು, ವರ್ಣ ಆಶ್ರಮದ ಒಡನೆ ಒಂದಿ ಅಂದ್ರು. 4 ವರ್ಣಗಳು 4 ಆಶ್ರಮಗಳು ಉಂಟಲ್ಲ, ಆ ವರ್ಣ ಆಶ್ರಮ ಇವುಗಳಿಂದ ಕೂಡಿಕೊಂಡು ನಾನು ಇಂಥ ವರ್ಣದವನು, ಇಂಥ ಆಶ್ರಮದವನು ಅಂತ ಈ ಆಶ್ರಮದವರು ಇಂಥ ಕರ್ಮನೇ ಮಾಡಬೇಕು, ಈ ವರ್ಣದವರು ಇಂಥ ಕರ್ಮನೇ ಮಾಡಬೇಕು, ಅದು ತಪ್ಪಬಾರದು ಅಂತಕ್ಕಂಥ ನೇಮದಿಂದ ಅವ್ರು ನಮ್ಮ ವರ್ಣ ಧರ್ಮವ ಆಶ್ರಮ ಧರ್ಮವ ಅಂತ ಹೇಳ್ತೀವಿಲ್ಲ. ಹಾಗೆ ಆ ಒಂದು ಅವುಗಳಲ್ಲಿ ಶ್ರೇಷ್ಠವಾದ ಯಾವುದೇ ಒಂದು ಕರ್ಮವನ್ನು, ಆ ಕರ್ಮದ ಫಲ ತನಗೆ ಪ್ರಾಪ್ತಿ ಆಗಬೇಕಲ್ಲ. ಆದಾಗ ಅಲ್ಲಿ ಏನು ಮಾಡಿದೆ ಕರ್ಮ, ಒಂದು ನೇಮವನ್ನು ಹಿಡಿದು ಮಾಡಿದಂಥ ಕರ್ಮ, ನೇಮವನ್ನು ಮೀರಿ ಮಾಡಿದ ಕರ್ಮ ಅಲ್ಲ, ನೇಮಕ್ಕೆ ಒಳಗಾಗಿ ಮಾಡಿದ. ಇಂಥ ಜಾತಿಯವನು, ಇಂಥ ಕುಲದವನು, ಇಂಥ ವರ್ಣದವನು, ಇಂಥ ಆಶ್ರಮ ಅಂದರೆ ಸೀಮಿತವಾಗಿ ಒಂದು ಕರ್ಮವನ್ನು ಮಾಡಿದ್ದಿ ಅಂದರೆ ಅದಕ್ಕೆ ಪ್ರವರ್ತಕ ಕರ್ಮ ಅಂತ ಹೇಳ್ತಾರೆ. ಬಹಳ ಜನ ಆ ಕರ್ಮದ ಬಗ್ಗೆ ಹೇಳ್ತಾರೆ. ಈಗ ಜಸ್ಟ್ ಶಾಸ್ತ್ರ ಪ್ರಾರಂಭ ಆಗಕ್ಕಿಂತ ಮುಂಚೆ ನಮ್ಮ ಶರಣರೊಬ್ಬರು ಪ್ರಶ್ನೆ ಮಾಡಿದರು. ಅವರು ಇರೋದು ಇಲ್ಲೆಲ್ಲ ಪುನಃದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು. ಮೊನ್ನೆ ಯಾರೋ ಕಾಲ್ನಡಿಗೆ ಪಾದಯಾತ್ರೆಯನ್ನು ಉಳಿವಿ ಕ್ಷೇತ್ರಕ್ಕೆ ನಾವು ಪ್ರತಿ ವರ್ಷ ಹೋಗ್ತೀವಿ. ಈ ವರ್ಷ ಕೂಡ ಅಲ್ಲಿ ಪಾದಯಾತ್ರೆ ಇದೆ. ಬಹಳ ವಿಜೃಂಭಣೆಯಿಂದ ಬಹಳ ಜನ ಹೋಗ್ತೀವಿ ಅಂತ ಹೇಳಿ, ಇವರು ಕೂಡ ಜ್ಞಾನಿಗಳು, ಸಾಮಾನ್ಯ ಮನುಷ್ಯಲ್ಲತ, ಬಹಳ ವಿಚಾರವಂತ. ಎಲ್ಲ ಸ್ವಾಮಿಗಳ ಬಗ್ಗೆ ಕೈಗನ್ನಡಿ, ಎಲ್ಲ ವಿಚಾರಗಳು ಕೂಡ ಮನಸ್ಸಿನ ಕನ್ನಡಿ, ಪ್ರತಿಯೊಂದು ತುಲನೆ ಮಾಡಿ ನೋಡ್ತಾನೆ ವ್ಯಕ್ತಿ. ಆತ ಅಲ್ರಪ್ಪ, ಮತ್ತು ಈಗ ನೀವು ಅಲ್ಲಿ ಪಾದಯಾತ್ರೆಗೆ ಹೋಗೋದಕ್ಕೆ ಇದೆಲ್ಲ ಮಾಡೋದಕ್ಕೆ ಕರ್ಮಕ್ಕೆ ಕಾರಣ ಆಗ್ತಾವ, ಇದರಿಂದ ಏನು ಫಲ ಅಂತ ಕೇಳಿದಾಗ ಅವರು ಕೂಡ ವಿಚಾರ ಮಾಡಿ, ಇಲ್ಲ ನಮ್ಮ ಸಲುವಾಗಿ ಅಲ್ಲ, ಅವರು ಸಲುವಾಗಿ ಮಾಡ್ತೀವಿ, ನಮ್ಮ ಸಲುವಾಗಿ ಅಲ್ಲ ಅಂದ್ರಂತ. ಹಿಂಗೆ ಹೇಳಿದ್ರೆ ಅಪ್ಪಾಜಿ ಅಂತ ಪ್ರಶ್ನೆ ಮಾಡಿದೆ. ಈಗ ನೋಡಪ್ಪ, ಸಾಮಾನ್ಯವಾಗಿ ಒಪ್ಪೋದು ಒಪ್ಪಿಸೋದು ಎರಡೇ ಕೆಲಸ. ವಿಚಾರ ಮಾಡಿ ನೋಡಿದಾಗ ನಾವೇನು ಹೇಳ್ತೀವಲ್ಲ, ನಮ್ಮ ತಲೆ ಮೇಲೆ ಬರಬಾರದು ಅಂತ ಅಜ್ಞಾನಿಗಳ ತಲೆ ಮೇಲೆ ಒರೆಸಿ ನಾವು ಅಜ್ಞಾನಿಗಳಾಗಿ ಅವ್ರ ಜೊತೆಗಿದ್ದು ಅದ್ರಾಗ ನಾ ಜ್ಞಾನಿ ಅಂತ ಅನಿಸಬೇಕಂದ್ರೆ ಈ ಮಾತು ಹೇಳ್ಬೇಕಂತ, ಈ ಮಾತು ಹೇಳ್ಬೇಕಂತ. ಒಂದೇ ಮಾತು ವಿಚಾರ ಮಾಡ್ರಿ, 8-10 ಜನ ಹೊರಟಿವಿ ಅಂತ ತಿಳ್ಕೊರಿ. 10 ಜನರಲ್ಲಿ ಹಸಿವಾಗ್ಯದಲ್ಲ, ಹಸಿವಂತ ಆಗ್ಯದ, ಮತ್ತು ಅವ್ರ ಸಲುವಾಗಿ ಅಂತ ಹೇಳೋರು ತಾವು ಊಟ ಮಾಡಿದ್ರೆ ಆಯ್ತಲ್ಲ, ಅವ್ರಿಗೆ ಹೊಟ್ಟೆ ತುಂಬಬೇಕು.
ಅವ್ರ ಸಲುವಾಗಿ ಅಂದರೆ ನೀ ಮಾಡಿದ್ರೆ ಅವ್ರು ಹೊಟ್ಟೆ ತುಂಬತದೇನು, ಅವರು ಊಟ ಮಾಡಿದ್ರೆ ನಿನಗೆ ಹೊಟ್ಟೆ ತುಂಬತದೇನು ಅಂದಾಗ ಒಳಗೆ ಹಸಿವಾಗ್ಯದ, ನನಗೆ ಹಸಿವಾಗ್ಯದ ಊಟ ಮಾಡ್ತೀನಿ ಅಂದ್ರೆ ಸುಮಾರು ಆಗ್ತದಂತೇಳಿ, ಅಲ್ಲಪ್ಪ ನಿಮ್ಗೆ ಹಸಿವಾಗ್ಯದ ಉಂಡ್ರು ಬೇಸಿತ್ತು ಅಂತ ನಿಮ್ಮ ಮೇಲೆ ಆರೋಪ ಮಾಡಿ ತಾನು ಉಣೋದಂತ. ಹೌದಿಲ್ಲ? ನೇರವಾಗಿ ಅಂದರೆ ಏನಪ್ಪ ಅಂತ ಅಂತಾರೆ ಜನ ಅಂತ. ಹಾಗಾಗಿ ಅದನ್ನು ಒಪ್ಪಕ್ಕೆ ಬರೋದಿಲ್ಲ. ಈ ರೀತಿ ಇರ್ತಾವಂತ ಸಂಕ್ಷಿಪ್ತವಾಗಿ ಮಾತಾಡಿದ್ವಿ, ಅದನ್ನು ಸಂಕ್ಷಿಪ್ತವಾಗಿ ಹೇಳಿದೆ. ಆ ಕಾರಣಕ್ಕಾಗಿ ಯಾವುದೋ ಒಂದು ಬಯಸಿ ಏನನ್ನ ಮಾಡ್ತೀನಿ ಅಂದರೆ ಅದಕ್ಕೆ ಫಲ ಅಂತ ಇರಲೇಬೇಕು. ಫಲ ಆದ ಮೇಲೆ ಅದಕ್ಕೇನು ಫಲ ಅಂದರೆ ಪಾಪ ಪುಣ್ಯ ಮಿಶ್ರ ರೂಪ. ಒಂದು ಪಾಪದ ಕಾರ್ಯ ಮಾಡಿದ್ರೆ ಪಾಪ, ಪುಣ್ಯ ಕಾರ್ಯ ಮಾಡಿದ್ರೆ ಪುಣ್ಯ. ಬರೇ ಪುಣ್ಯ ಬರೇ ಪಾಪ ಕರ್ಮದಲ್ಲಿ ಸಿಗೋಕೆ ಸಾಧ್ಯ ಇಲ್ಲ. ಸ್ವಲ್ಪ ಆದರೂ ಕರ್ಮ ಮಾಡುವಾಗ ಬಹಳ ಪುಣ್ಯದ ಮಾಡಿದ್ರೆ ಸ್ವಲ್ಪ ಆದರೂ ಪಾಪದ್ದಿರ್ತದೆ. ಬಹಳ ಪಾಪ ಮಾಡೋಣ ಅಂದ್ರೂ ಕೂಡ ಅವನು ಎಲ್ಲೋ ಒಂಚೂರು ಪುಣ್ಯ ಇರ್ತದೆ. ಸುಮ್ಮನೆ ಒಂದು ಉದಾಹರಣೆ, ಇವತ್ತು ನಾನು ಒಬ್ಬ ಇಷ್ಟ ದೇವತೆಗಾಗಿ ಅಥವಾ ಯಾರಿಗಾಗಿ ಅನ್ನ ಸಂತರ್ಪಣೆ ಕಾರ್ಯವನ್ನು ಇಟ್ಕೊಂಡಿದ್ದೀನಿ. ಎಷ್ಟು ಜನಕ್ಕೆ ನಾವು ಊಟ ಮಾಡಿಸ್ಬೇಕು ಅಂತ. ಅದ್ರಾಗ ನೀನು ಪ್ರಸಾದ ಮಾಡಕ್ಕೆ ಬರ್ರಿ ಅಂತ ಮನೆ ಮನೆಗೆ ಹೋಗಿ ಹೇಳ್ತಿದ್ದಿ. ಅವರು ಬರ್ತಾರ, ಪ್ರಸಾದ ಮಾಡ್ತಾರ, ಸಂತೋಷ ಪಡ್ತಾರ, ಪುಣ್ಯ ಬರಲಪ್ಪ ನಿನಗಂತ ಹರಿಸಿ ಹೋಗ್ತಾರ. ಇಲ್ಲಂತಲ್ಲ, ಆ ಪುಣ್ಯ ಬರ್ತದಿಲ್ಲ ನಿನಗೆ. 100 ಮಂದಿ ಊಟ ಮಾಡಿದ್ರೆ 100 ಜನರ ಆರೈಕೆ ನಿನಗೆ ಬಂತು ಅಂದ್ರೆ ಆ ಪುಣ್ಯದ ಫಲ ಬಂತು ಅಂತ ಇಟ್ಕೋರಿ. ಇನ್ನ ಊರಾಗ ಭಾಳ ಮಂದಿ ಯಾರಲ್ಲ, 100 ಮಂದಿ ಯಾರ ಊರಾಗ, ಇನ್ನ ಭಾಳ ಮಂದಿ ಯಾರ. ಅವ್ರೇನಂತಾರ, ನೀವು ಬದ್ಮಾಸ ಎಲ್ಲರನ್ನ ಕರೆದ ನಮ್ಮ ಕರ್ಲಿಲ್ಲಪ್ಪ ಅಂತ ಅವ್ರಿಗೆ ಶಾಪ ಆಗ್ತಾರೆ. ಅವ್ರ ಪಾಪ ಬಂತಿಲ್ಲ ಮಾಡಿದ ಅವನು ಒಳ್ಳೆ ಕಾರಣನೇ, ಕರ್ಮಕ್ಕೆ ಫಲ ಇರೋದಂಗೆ ಸ್ಪಷ್ಟ ಮಾಡಕ್ಕೆ ಹೇಳಕತ್ತೆ ನಾನು. ನಾವು 100 ಜನ ಅವರು ಹರಿಸಿದ್ರೆ 4 ಜನ ಆದ್ರೂ ಕೂಡ ನಿನಗೆ ಶಾಪ ಹಾಕ್ತಾರೆ. ನಾವೇನು ಮಾಡಿದೀವಿ ಅವನಿಗೆ, ನಮಗೆ ಕರ್ಲಿಲ್ಲ ನೋಡು ಅಂತಾರಿಲ್ಲ. ಬಂತಿಲ್ಲ 2 ಮಿಶ್ರ. ಅದಕ್ಕಾಗಿ ನಿನಗೆ ಏನು ಜನ್ಮ ಬರ್ತದ ಅಂದರೆ ಮತ್ತೆ ಮಿಶ್ರ ರೂಪವಾಗಿರ್ತಕ್ಕಂಥ ಜನನ ಮರಣಾದಿ ಸಂಸಾರಕ್ಕೆ ನೀನು ಕಾರಣ ಆಗ್ತಿದ್ದಿ. ಕರ್ಮಕ್ಕೇನು ಫಲ? ಹುಟ್ಟುವುದೇ ಫಲ. ಜ್ಞಾನಕ್ಕೆ ಏನು ಫಲ? ಮುಟ್ಟುವುದೇ ಫಲ. ಮುಟ್ಟುವುದಂದ್ರೆ ಹುಟ್ಟಲಾರ್ದ ಫಲ. ಹಾಗಾಗಿ ಬಯಸದೆ ಮಾಲ್ಪ ಸದ್ವಿಧಿಯೇ ಬ್ರಹ್ಮಾರ್ಪಿತ ಕ್ರಿಯೆ ನಿವರ್ತಕವೆನಿಸುವುದು ಪ್ರಿಯತಮೆ ಸಂಸ್ಕೃತಿಯನ್ನು ನಿವರ್ತಿಪದು ನಿಶ್ಚಯ ಆ ಆಶ್ರಮ ಆನ್ವಿತವಿದು ತಾನು ಅಂತ ಇಲ್ಲಿ ಮುಂದೆ ಹೇಳ್ತಾರೆ. ಯಾವುದೋ ಒಂದು ಫಲವನ್ನು ಇಚ್ಛಿಸದೆ ಕೇವಲ ಬ್ರಹ್ಮಾರ್ಪ ಬುದ್ಧಿಯಿಂದ ಮಾಡುವಂಥ ಸದ್ವಿಧಿ, ಇದನ್ನು ವೇದದಲ್ಲಿ ಹೇಳಿದ ಕರ್ಮ. ಅದನ್ನು ಅಲ್ಲಿ ಹೇಳ್ಯಾರ, ಇದನ್ನು ವೇದದಾಗ ಹೇಳ್ಯಾರ. ಬ್ರಹ್ಮಾರ್ಪಿತ ಅಂದ್ರು ಅಂದ್ರೆ ಆ ಬ್ರಹ್ಮನಿಗೆ ಅರ್ಪಣ ಮಾಡುವಂಥ ಕ್ರಿಯೆ. ಅದೇನಾಗ್ತದ? ನಿವರ್ತಕವೆಂದು. ಇದು ಪ್ರವರ್ತಕ, ಅದು ನಿವರ್ತಕ. ಅದು ಮತ್ತೆ 4 ಪ್ರಕಾರ 2 ಪ್ರಕಾರ ಇಂದ ಹೋಗಿ ಅವು ನಿವರ್ತಕ ಇದು ಒಂದೇ. ಅದು ಏನು ಮಾಡ್ತದ ಅಂದ್ರೆ ಬ್ರಹ್ಮಾರ್ಪಿತ ಕರ್ಮ ನಿವರ್ತಕವೆಂದು ಹೇಳುವರು. ಇದು ಕೂಡ ಆಯಾ ವರ್ಣ ಆಶ್ರಮಾದಿಗಳಿಗೆ ಅನುಸಾರವಾಗಿಯೇ ಮಾಡತಕ್ಕದ್ದು. ಇನ್ನು ಬ್ರಹ್ಮ ಅರ್ಪಣ ಅದಲ್ಲ. ಬ್ರಹ್ಮನಿಗೆ ಅರ್ಪಣ ಮಾಡ್ತಂದ್ರೆ ಬ್ರಹ್ಮ ಬೇರೆ ಅದ, ನೀನು ಅರ್ಪಣ ಮಾಡೋನು ಬೇರೆ ಇದ್ದೆ ಅಂತ. ಈ ರೀತಿ ಇದು ಕೂಡ ಜನನಾದಿ ಸಂಸಾರವನ್ನು ನಿವರ್ತನ ಮಾಡುತ್ತದೆ. ಇದು ಸತ್ಯ. ಅನುಸಾರವಾಗಿ
ನನಗೆ ಬೇಕಾಗಿಲ್ಲ, ಮಾಡಿದ ಫಲ ಭಗವಂತಿಗೆ ಮುಟ್ಲಿ, ನನಗೆ ಯಾವುದು ಬೇಕಿಲ್ಲ ಅಂತ ತಿಳಿದು ಮಾಡಿದ ಕರ್ಮ ನಿನಗೆ ಯಾಕೆ ಫಲ ಕೊಡ್ತದೆ? ನಿನಗೇನು ಫಲನೇ ಇಲ್ಲ. ಅಂದ್ರೆ ಏನು? ಜನನ ಮರಣಾದಿ ಪ್ರವರ್ತಕ ಕರ್ಮ ಫಲ ಜನನ ಮರಣಾದಿ, ನಿವರ್ತಕ ಕರ್ಮ ಜನನ ಮರಣಾದಿಗಳನ್ನು ಕೆಡಿಸ್ತದೆ. ಅದಕ್ಕಾಗಿ ಆ ಕರ್ಮ ಒಳಗೆ ಹೊರಗೆಂಬ ಭೇದದಿಂದ ಎರಡು ಪ್ರಕಾರ. ಮತ್ತೆ ಹೇಗೆ ಅಂದರೆ, ಅದು ತಾನು ಎರಡು ತೆರ ಎನಿಪದು ಬಾಹ್ಯ ಅಂತರದ ಸಾಧನದೊಳು ಮಾಳ್ಪದು. ಅದರಿಂದ ಅದು ಮುಕ್ತಿ ಸುಖದಾದಿ ಬೀಜವೆಂದೆನಿಪದು, ಸುದತಿ ಸತ್ಕರ್ಮವೆಂದೆನಿಪದು. ಹೀಗೆ ಆ ಪೂರ್ವದಲ್ಲಿ ಹೇಳಿದಂಥ ಕರ್ಮ ಬಾಹ್ಯ ಅಂದರೆ ಹೊರಗ, ಅಂತರ ಅಂದರೆ ಒಳಗ. ಈ ಒಳ ಹೊರಗಿನ ಸಾಧನದಿಂದ ಮಾಡುವುದರಿಂದ ಬಾಹ್ಯ ಅಂತರ ಎರಡು ಕ್ರಿಯೆ ಅಂತ ಹೇಳಿದ್ರು ಅವರು, ಅಂತರಂಗದಲ್ಲಿ ಮತ್ತು ಬಾಹ್ಯದಲ್ಲಿ. ಮುಕ್ತಿ ಸುಖಾದಿಗೆ ಬೀಜವೆಂದೆನಿಸುವುದು. ಇದೇನಿಸ್ತದ? ಮುಕ್ತಿ ಸುಖ ಅಂದರೆ ಮೋಕ್ಷದ ಆನಂದಕ್ಕೆ ಇದು ಬೀಜ ಆಗ್ತದೆ. ಬೀಜ ಇನ್ನು ಬೆಳೆ ಆಗ್ಬೇಕು, ಬೆಳೆ ಆದಮೇಲೆ ಫಲ ಬರಬೇಕು. ಹೀಗೆ ಒಳ ಮಾನಸಾತ್ಮಕದಿಂದಲೂ ಹೊರಗೆ ಇಂದ್ರಿಯಾದಿಗಳಿಂದಲೂ ಮಾಡುವುದರಿಂದ ಎರಡು ಪ್ರಕಾರವಾಗಿದ್ದು, ಆದರೂ ಅದು ಬ್ರಹ್ಮಾರ್ಪಣ ಬುದ್ಧಿಯಿಂದ ಮಾಡ್ತಿದ್ದಲ್ಲ. ಮಾಡಿದನೆಂಬುದು ಮನದಲ್ಲಿ ಹೊಳೆದರೆ ಹೇಡಿ ಕಾಡಿಸಿತ್ತು ನೋಡ ಶಿವನ ಡಂಗುರ. ಮಾಡಿದನೆಂಬುದು ಮನದಲ್ಲಿ ಹೊಳೆಯದರೆ ಕೂಡಿಕೊಂಬ ಬೇಡಿದ್ದನು ನೀವ ಕೂಡಲ ಸಂಗಮ ದೇವ. ನೀ ಬೇಡದೇ ಇಲ್ಲ, ಯಾಕಂದ್ರೆ ಬೇಡದೇ ಇಲ್ಲ. ನೀ ಬೇಡಿದ್ರು ಕೂಡ ಒಂದು ವೇಳೆ ಬೇಡಿದ್ರೆ ಅದಕ್ಕೆ ಫಲ ಕೊಡೋದಿಲ್ಲ ಅಂತ ಯಾರು ಹೇಳಿಲ್ಲ. ಸತ್ಯ, ಅದು ಫಲ ಅದ, ಆದ್ರೆ ಬೇಡೋದಿಲ್ಲ. ಅದಕ್ಕಾಗಿ ಏನು ಫಲದ ಇಚ್ಛೆ ಇಲ್ಲ ಅಂದ್ರೆ, ನಾ ಮೊದಲು ಹೇಳಿದೆ, ಭೋಗದ ಇಚ್ಛೆ ಇಲ್ಲ ಅಂತ ಅರ್ಥ. ಫಲ ಇಚ್ಛೆ ಇಲ್ಲ ಅಂದ್ರೆ ಭೋಗದ ಇಚ್ಛೆ ಇಲ್ಲ. ಭೋಗದ ಇಚ್ಛೆ ಇಲ್ಲ ಅಂದ್ರೆ ಮತ್ತೆ ಯಾವ ಇಚ್ಛೆ ಅದ? ಮೋಕ್ಷದ ಇಚ್ಛೆ ಅದ. ಅದಕ್ಕೆ ಅದು ಬೇಕು ಅಂದ್ರೆ ಅದನ್ನು ಕೊಡುವನು ಅಂತ ಅರ್ಥ ಅಲ್ಲಿ. ಮೋಕ್ಷ ಸತ್ಯ ಇದು. ಹಾಗಾಗಿ ಮುಕ್ತಿ ಸುಖಕ್ಕೆ ಸಾಧನವಾಗಿ ಅದರಿಂದ ಸತ್ಕರ್ಮ ಅಂತ ಹೇಳಿಸ್ಕೊಂತೇವು. ಸತ್ಕರ್ಮ ಒಳ್ಳೆಯ ಕರ್ಮಗಳು ಅಂತ. ಅದಕ್ಕೆ ಸರ್ಪಭೂಷಣ ಕೂಡ ಬಹಳ ಚಂದ ಇಲ್ಲಿ ಬರ್ದ ನೋಡ್ರಿ. ಮಂದಾಮತೆಗೆ ದೈವಪರನಿಗೆ ಚಂದವೆನೆಪ ಕಾಂಡಗಳನ್ನು ಇಂತುವರೆವುದು. ಅಧಿಕಾರಿ ತಾರತಮ್ಯದಿಂದ ಭೋಗದ ಅಪೇಕ್ಷೆ ಆದಮೇಲೆ ಕರ್ಮಕಾಂಡವನ್ನು ಹೇಳು, ಲೋಕದ ಅಪೇಕ್ಷೆ ಇತ್ತಂದರೆ ಭಕ್ತಿ ಕಾಂಡವನ್ನು ಹೇಳು. ಇವೆರಡು ತುಚ್ಛಾಗಿ ನನಗೆ ಮೋಕ್ಷನೇ ಬೇಕಾಗಿ ಜನನ ಮರಣದಿಂದ ಪಾರಾಗಬೇಕು ಅನ್ನುವಂಥವನಿಗೆ ಏನು ಹೇಳು ಅಂದರೆ ಜ್ಞಾನವನ್ನು ಹೇಳಂದ್ರು ಅವರು. ಅಧಿಕಾರಿ ಮೇಲೆ ಹೇಳೋದಿಲ್ಲ, ಇಲ್ಲಿ ಎಲ್ಲರನ್ನು ಕೂಡಿಸಿ ಹೇಳೋದು. ಎಲ್ಲರೂ ನೋಡ್ರಿ, ಈಗ ಕ್ರಮಶಾಸ್ತ್ರದಲ್ಲಿ ವಿಂಗಡಣೆ ಮಾಡಕ್ ಬರ್ತದ. ಆಡು ಬೇರೆ, ಓತುಗಳು ಬೇರೆ, ಆಡಿನ ಮರಿ ಬೇರೆ. ಎಲ್ಲಿ ಅಟ್ಟೆ ಅಂತಲ್ಲ, ಅಡ್ಡೆ ಅಂತಲ್ಲ, ಆ ಅಟ್ಟೆಯಲ್ಲಿ ಬೇರೆ ಬೇರೆ ಮಾಡಕ್ ಬರ್ತದೆ. ಮೇಯಕ್ ಬಿಟ್ಟಾಗ ಬೇರೆ ಬೇರೆ ಮಾಡಕ್ ಬರ್ತದೆ. ಮೇಯಕ್ಕೆ ಬಿಟ್ಟಾಗ ಆಕಳು ಬೇರೆ, ಎಮ್ಮೆ ಬೇರೆ, ಕುದುರೆ ಬೇರೆ, ಕತ್ತೆ ಬೇರೆ ನೀವು ಮಾಡಕ್ ಬರ್ತದೆ. ನೀವು ಓಸು ಒಂದ್ರಾಗ ಬಿಡೋದೆ. ಹಾಗಾಗಿ ಇದು ಕೂಡ ಮುಮುಕ್ಷುಗಳಿಗೆ ಯಾವ ವೇದಾಂತ ಶಾಸ್ತ್ರ ಷಡ್ಲಿಂಗ ಪೂರ್ವಕವಾಗಿ ಸದ್ಗುರು ಮುಖ ಏನು ನಡೀತದಲ್ಲ, ಇಲ್ಲಿ ಭಾಗ ಮಾಡಕ್ ಬರ್ತದ. ಮತ್ತೆ ಎಲ್ಲೇನ 4 ದಿನ ಪ್ರವಚನ ಅದ, ಸಪ್ತಾಹ ಅದ,
3 ದಿನ ಆದ. ಅಲ್ಲಿ ಏನಾದ ಅಂದರೆ ಜಂಗಳದನ ಆದ ಅಂತ. ಅಲ್ಲಿ ಜಂಗಳದನ ಅಂದ್ರೆ ಏನು? ಎಲ್ಲರೂ ದನ ಇರ್ತಾವ ಅದ್ರಾಗ, ಎಲ್ಲರ ದನ. ಊರಾಗ ಎಷ್ಟು ಮನೆ ಅವ, ಅವ್ರ ದನ ಎಲ್ಲ ಜಂಗಳದನ ಅಂತಾವ. ಆದರೆ ಸಾವುಕಾರ ಇರ್ತಾರಲ್ಲ, ತಮ್ಮ ದನಗಳ ಮೇಯ್ಸಕ ಒಬ್ಬನ ಬೇರೆ ಸಪ್ರೇಟ ಮಾಡಿರ್ತಾರ. ಆ ಜಂಗಳದಾಗ ಕುಡ್ಸಂಗಿಲ್ಲ ಅವು. ಅದ್ರಂಗ ಇಲ್ಲಿ ಜಂಗಳ ಶಾಸ್ತ್ರ ಅಲ್ಲ ಇದು. ಒಂದು ಅಂಗಳದಲ್ಲಿ ಆಗಲಿ, ಒಂದು ಜಾಗದಲ್ಲಿ ಕುಂತು ಕ್ರಮವತ್ತಾಗಿ ಸಾಧನೆ ಮಾಡುವಂಥದ್ದಿದು. ಆವಾಗ ಅವ್ರಿಗೆ ಗೊತ್ತಾಗ್ತದ ಇದು ಕರ್ಮದಿಂದ ಏನು ಫಲ ಅದ, ಭಕ್ತಿಯಿಂದ ಏನು ಫಲ ಅದ, ಜ್ಞಾನದಿಂದ ಏನು ಫಲ ಅದ, ನನಗೆ ಏನು ಬೇಕಾಗ್ಯದ ಅದನ್ನ ಮಾಡಬೇಕು ಅಂತ ಅಪೇಕ್ಷೆ ಆವಾಗ ಆಗ್ತದೆ. ಇದಂದ್ರೆ ಹೆಂಗಾಗ್ತದ? ಸಾಧ್ಯನೇ ಇಲ್ಲ. ಆದ ಕಾರಣದಿಂದ ಬಯಸದೇ ಇರಲು ಸುಖಬಹುದು, ಬಯಸಲು ಅತಿಶಯವಾಗಿ ದುಃಖಬಹುದು. ಅದರಿಂದ ಪ್ರಿಯತಮೆ ಮೋಕ್ಷಾರ್ಥಿ ಜನರು ಸದ್ವಿಧಿಯನ್ನು ಬಯಸದೆ ಮಾಡಬಹುದು ನಿಜವಾಗಿ ಅಂದ್ರು. ಎಷ್ಟು ಚಂದ ಹೇಳ್ತಾರ ಮಹಾತ್ಮರು. ನಮಗ ಅದನ್ನ ಬಹಳ ಸರಳವಾದ ಮಾತುಗಳಲ್ಲಿ ವಿಶ್ವಾಸ ಮಾಡದೆ, ಬಹಳ ಕಠಿಣವಾದ ಮಾರ್ಗದಲ್ಲಿ ವಿಶ್ವಾಸ ಮಾಡಿ ನಾವು ಭ್ರಷ್ಟರಾಗಿವಿ. ಮಹಾತ್ಮ ಏನು ಹೇಳ್ತಾರೆ? ಮಾಡು, ನೀ ಏನು ಮಾಡ್ತಿದ್ದೆ ಮಾಡು, ಆದರೆ ಅದರ ಫಲವನ್ನು ಅಪೇಕ್ಷೆ ಮಾಡಬೇಡ ಅಂದ್ರು ಅವರು. ಫಲ ಅಪೇಕ್ಷೆ ಮಾಡಬೇಡ. ಮಾಡದಿದ್ರೆ ಹೆಂಗ್ರಿ? ಮಾಡದೇ ಇದ್ರೆ ಹೆಂಗಂದ್ರೆ, ಇಲ್ಲಿ ಬಹಳ ಸಲ ಹೇಳಿನಿ, ರೈಲ್ವೆ ಸ್ಟೇಷನಲ್ಲಿ, ಬಸ್ ಸ್ಟ್ಯಾಂಡ್ನಲ್ಲಿ ಒಂದು ಚೀಲ ಬಸ್ಸಿನ ಮೇಲೆ ಹಾಕಿದ್ರೆ ಒಂದು 10-20 ರೂಪಾಯಿ ಕೊಡ್ತೇವೆ. ರೈಲ್ವೆ ಸ್ಟೇಷನಿಂದ ಪ್ಲಾಟ್ಫಾರ್ಮಿಗೆ ಒಂದು ಸೂಟ್ ಕೇಸ್ ಹೊತ್ಕೊಂಡು ಒಂದು 100 ರೂಪಾಯಿ ಕೊಡ್ತೇವೆ. ಮನೇಲಿ ಏನು 1 ತಾಸು 2 ತಾಸು ಕೆಲಸ ಮಾಡಿದ್ರೆ ಒಂದು 50 ರೂಪಾಯಿ ತಗೊಂಡು ಚಹಾ ಕುಡ್ರಿ ಅಂತ ಹೇಳ್ಬೇಕಾಗ್ತದ, ಕೊಡ್ತಾರ. ಹೌದಲ್ಲ? ಇಷ್ಟು ಜ್ಞಾನ ಅದಿಲ್ಲ ಅವ್ರಿಗೆ. ಪಾಪ ಇಷ್ಟು ಮಾಡನಂದ್ರೆ ಇಷ್ಟು ಜ್ಞಾನ ಆದ, ಸ್ವಲ್ಪ ಕೊಡಮ್ಮ ಅಂತ. ಮನುಷ್ಯರಲ್ಲೇ ಇಷ್ಟು ಜ್ಞಾನ ಆದ್ಮೇಲೆ ಮಹಾದೇವನಾಗಿರ್ತಕ್ಕಂಥ ಪರಮಾತ್ಮನಿಗೆ ಜ್ಞಾನ ಇಲ್ಲೇನು? ನೀವು ಮಾಡಿದ ಕಾರ್ಯಕ್ಕೆ ಏನನ್ನು ಕೊಡಬೇಕಂತ ಅಷ್ಟು ಜ್ಞಾನ ಇಲ್ಲ ಅವನಿಗೆ. ನೀ ಕೇಳದಿದ್ರು ಕೊಡ್ತಾನ, ಕೇಳಿದ್ರು ಕೊಡ್ತಾನ ಅವನು. ನೀ ಕೇಳದಿದ್ರು ಇಟ್ಕೋದಿಲ್ಲ ಅವನು. ಆದರೆ ವಿಶ್ವಾಸ ಇಲ್ಲ, ಕೊಡ್ತಾನಿಲ್ಲ. ನಾನು ಮಾಡೀನಿ ಕೊಡ್ತಾನಿಲ್ಲ, ಆ ಫಲ ನನಗೆ ಆಗ್ತದಿಲ್ಲ ಅಂತ ದುರ್ಬುದ್ಧಿ ಮೊದಲೇ ಇಟ್ಕೊಂಡು ಹೋಗ್ತೀವಲ್ಲ. ಅದಕ್ಕೆ ಭಗವಂತ ಈ ಒಂದು ನಿಜವಾದ ಭಕ್ತಿಯಿಂದ ಮಾಡಿದ ಕರ್ಮಗಳಲ್ಲ, ವಿಚಾರದಿಂದ ಮಾಡಿದ ಕರ್ಮ ಅಲ್ಲ ಅಂಥೇಳಿ ನಿನಗೇನಾಯಿತು ಅಂದ್ರೆ ಎರಡೂ ಇಲ್ಲ ಅಂತ. ಏನೂ ಇಲ್ಲ ಅಂತ ನನಗೆ, ಅದನ್ನಿಲ್ಲ ಇದನ್ನಿಲ್ಲ. ಮಾಡಿ ಮಾಡಿ ಕೆಟ್ಟರಯ್ಯ ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರಯ್ಯ ನಿಜವಿಲ್ಲದೆ. ಎಷ್ಟು ಚಂದ ಹೇಳಿಲ್ಲ? ಮಾಡ್ಯಾನ ಇಲ್ಲಂತಲ್ಲ, ಮಾಡಿ ಕೆಟ್ಟ ನೋಡೋಣ. ಮಾಡಿ ಮಾಡ್ಲಾರ್ದೆ ಕೆಟ್ಟವರು ಜಗತ್ನಾಗ ಬಹಳ ಮಂದಿ ಯಾರ. ಇವನು ಮಾಡಿ ಕೆಡ್ತಾನಂದ್ರೆ ವಿಚಿತ್ರ ಅಲ್ಲ ಇದು. ಅದಕ್ಕೆ ಯಾಕೆ ಶಾಸ್ತ್ರ ಕೇಳಬೇಕು, ಯಾವ ರೀತಿ ಮಾಡಬೇಕನ್ನುವ ಜ್ಞಾನ ಬರೋದೇ ಇವಾಗನೇ, ಗುರುಮುಖದಿಂದ ಕೇಳಿದಾಗ. ಇಲ್ಲ ಸಾಧ್ಯ ಇಲ್ಲ. ಅವನೇನು ದುಡಿಲಿಲ್ಲ, ದುಃಖ ಪಡಲಿಲ್ಲಪ್ಪ, ಏನು ಮಾಡಲಾರ್ದ ಸತ್ತೋದ ಆ ಪ್ರಶ್ನೆ ಬೇರೆ. ಇವನು ಎಲ್ಲ ಮಾಡಿ ಸತ್ತೋದ್ನಲ್ಲ, ಇವನ್ ಗತಿ ಹೆಂಗ? ಅದಕ್ಕೆ ನೀಡಿ ನೀಡಿ ಕೆಟ್ಟರಯ್ಯ ನಿಜವಿಲ್ಲದೆ. ಹೀಗೆ ಸಕಾಮದಿಂದ ಕರ್ಮವನ್ನ ಮಾಡಿದೆ ಅಂದ್ರೆ ಏನಾಗ್ತದ ಅಂತ ತಿಳ್ಕೋ. ನಿನಗೆ ಬಯಸಲು ಅತಿಶಯವಾಗಿ ದುಃಖವಪ್ಪದು. ದುಃಖ ಬರಬಾರದಂತೆ ಯಾವಾಗ ನೀನು ಅಂತಿದ್ದೆ ಅಂದ್ರೆ ಆ ದುಃಖ ಬರುವಂತ ಕಾರ್ಯ ಏನದ ಕರ್ಮ ಅದ. ಆ ದುಃಖ ತಂದು ಕೊಡುವ ಕರ್ಮವನ್ನು ಮಾಡಬೇಡ ಅಂದ್ರು. ಮತ್ತೆ ಸುಖ ಯಾವಾಗ ಆಗ್ತದ್ರಿ ಅಂದ್ರೆ ಕರ್ಮವನ್ನು ಮಾಡು.
ಬಯಸದಿರಲು ಸುಖಬಹುದು. ಆ ಮಾಡಿದ ಕರ್ಮಕ್ಕೆ ಫಲ ಬಯಸ್ತಲ್ಲ, ಅವಾಗ ನಿನಗೆ ದುಃಖ ಆಗೋದು. ಆ ಕಾರಣ ಮೋಕ್ಷಾರ್ಥಿ ಜನರು ಸದ್ವಿಧಿಯನು ಅಂದ್ರು. ಸತ್ಕರ್ಮವನ್ನ, ಸದ್ವಿಧಿ ಅಂದ್ರೆ ಒಳ್ಳೆ ಕರ್ಮಗಳನ್ನ ಹೇಗೆ ಮಾಡು ಅಂದ್ರೆ ಫಲದ ಇಚ್ಛೆಯನ್ನು ಮಾಡಬೇಡ, ಕರ್ಮದ ಇಚ್ಛೆಯನ್ನು ಮಾಡಕ್ ಹೋಗ್ಬೇಡ. ಕರ್ಮದ ಇಚ್ಛೆ ಆಯ್ತಿಲ್ಲ, ಅದು ಫಲಗಳು ತಾವಾಗಿ ಬರ್ತಾವು. ಆ ಕಾರಣ ನಿಷ್ಕಾಮ ಬುದ್ಧಿಯಿಂದ ಬ್ರಹ್ಮಾರ್ಪಣವೆಂದು ಮಾಡುವುದು ಅತಿ ವಿಹಿತವಾಗಿದೆ ಅಂದ್ರೆ ಬಹಳ ಯೋಗ್ಯ ಅಂದ್ರೆ ಯಾವುದು ಯೋಗ್ಯ? ವಿಹಿತವಾದ, ನೀನು ಬಯಸಿ ಮಾಡೋದು ಬೇಡ, ಬ್ರಹ್ಮಾರ್ಪಣವಂತ ಮಾಡು. ಹೇಗೆ ಮಾಡ್ಬೇಕ್ರಿ? ಇಳೆ ನಿಮ್ಮದಾನ, ಬೆಳೆ ನಿಮ್ಮದಾನ, ಸುಳಿದು ಸೋಸುವ ಗಾಳಿಯು ನಿಮ್ಮದಾನ. ನಿಮ್ಮ ದಾನವನ್ನು ಉಂಡು ಅನ್ಯರನ್ನು ಹೊಗಳುವ ಕುನ್ಯಗಳನ್ನು ಏನೆಂಬೆ? ಅವ್ರು ಹೇಳಲ್ಲ. ಬ್ರಹ್ಮಾರ್ಪಣೆ ಇದು ಯಾರ್ದ? ಎಲ್ಲವೂ ಜಗತ್ತೆಲ್ಲ ಈ ಬ್ರಹ್ಮಂದೇ ಆದಿದು. ನಿಂದೇನದ? ಭೂಮಿ ನೀ ಮಾಡಿದ್ದಿ ಇಲ್ಲ, ಗಾಳಿ ನೀ ಮಾಡಿದ್ದಿ ಇಲ್ಲ, ನೀರು ಮಾಡಿದ್ದಿ ಇಲ್ಲ, ಬೆಂಕಿ ಮಾಡಿದ್ದಿ ಇಲ್ಲ, ಆಕಾಶ ಮಾಡಿದ್ದಿ ಇಲ್ಲ. ಮತ್ತೆ ಕಾಣುವಂತ ಜಗತ್ತಿನ ಎಲ್ಲ ಭೋಗದ ಫಲಗಳಾವಲ್ಲ, ಆ ಫಲಗಳನ್ನು ನೀನು ಏನಾದರೂ ಮಾಡಿದ್ದೇನು? ಬೇವಿನ ಹಣ್ಣನ್ನು ಮಾಡಿಲ್ಲ, ಮಾವಿನ ಹಣ್ಣನ್ನು ಮಾಡಿಲ್ಲ. ಮತ್ತೆ ನಾನಾ ಥರವಾಗಿರ್ತಕ್ಕಂಥ ಎಲ್ಲ ವಸ್ತುಗಳು ಆವಲ್ಲೀಗ, ಅವು ಯಾರು ಮಾಡ್ಯಾರ? ನೀ ಏನು ಮಾಡಿದ್ದಿ ವಿಚಾರ ಮಾಡಿ ನೋಡಂತ ಅವರು. ನಾವೇನು ಮಾಡಿಲ್ಲ, ಮತ್ತೆ ಅದನ್ನು ನಾನೇ ಮಾಡಿ ನಿಂತಿ, ನಾನೇ ಮಾಡಿ ನಾನು. ಹಾಗಾಗಿ ಅವು ಏನಾಯಿತು ಅಂದರೆ ಮಾಡಿದವನು ನಾನು ನಾನು ಅಂತ ಅಭಿಮಾನಕ್ಕೊಳಗಾಯಿತು. ಆ ಅಭಿಮಾನದ ಫಲಗಳೇನವ ಜನರ ಮರಣಕ್ಕೆ ಕಾರಣ ಆಯ್ತು. ನಾವು ಮಹಾತ್ಮರು ಮಾಡ್ಯಾರ, ಜ್ಞಾನಿಗಳು ಎಲ್ಲವೂ ಮಾಡ್ಯಾರ. ರಾಜ್ಯಭಾರವನ್ನು ಮಾಡ್ಯಾರ ಜನಕ ಮಹಾರಾಜ, ಶ್ರೀರಾಮಚಂದ್ರ. ಆದರೂ ಕೂಡ ಅವರು ಯಾಕೆ ಕರ್ಮದ ಬಂಧನದಿಂದ ಮಾಡಿದ್ರು ಕೂಡ ಯಾಕೆ ಕಡೆಗೆ ಆದರು ಅಂದರೆ ಅವ್ರು ಹೇಗೆ ಮಾಡ್ಯಾರ ಅಂದರೆ ಈ ವೇದದಲ್ಲಿ ಹೇಳಿದ ಯುಕ್ತಿಗಳಿಂದ ಕರ್ಮವನ್ನು ಮಾಡಿದ್ರು. ಅವರು ಯುಕ್ತಿಗಳನ್ನ ಕೂಡಿ ಮಾಡಿದರು, ಅದಕ್ಕೆ ಮುಕ್ತರಾದ್ರು ನೋಡವರು. ಹೀಗೆ ಮಾಡ್ಬೋದು ಅಂದರೆ ಮಾಡುವುದು ಶ್ರೇಷ್ಠವಾದದ್ದು ಅಂತ ಹೇಳಿ ಜ್ಞಾನ ಶತಕದಲ್ಲಿ ಮುಂದೆ ಹೇಳ್ಕೊಂತೋಗ್ಯಾರ. ನೀವೆಲ್ಲ ಕೇಳಿರಿ. ಅವೆರಡೂ ಕೂಡ ಕಾಮ್ಯ ಕರ್ಮ, ನಿಷ್ಕಾಮ ಕರ್ಮ ಅನ್ನುವಂಥ ಏನು ಕರ್ಮಗಳವ, ಎರಡೂ ಕರ್ಮಗಳು ಬಂಧನಕ್ಕೆ ಕಾರಣ ಅಂತ ಅಲ್ಲಿ ಹೇಳ್ಯಾರ. ಕಾಮ್ಯ ಕರ್ಮದ ಫಲ ಕಬ್ಬಿಣದ ಬೇಡಿ, ನಿಷ್ಕಾಮ ಕರ್ಮದ ಫಲ ಬಂಗಾರದ ಬೇಡಿ. ಬೇಡಿ ಯಾವುದಾದರೇನು? ಕಬ್ಬಿಣದಾದರೇನು, ಬಂಗಾರದ ಏನು? ಕಾಲಿಗೆ ಬಂಧನವಲ್ಲವೇ? ನೀನು ನಡಿಬೇಕಾದ್ರೆ ಬಂಧನ ಕೊಡ್ತದ, ದುಃಖ ಕೊಡ್ತದ, ಸುಖ ಕೊಡ್ತದ. ಕಬ್ಬಿಣದಾದ್ರೆ ದುಃಖ ಕೊಡ್ತೀರಿ, ಈಗ ಬಂಗಾರದ ಹಾಕ್ಯಾರ ಭಾಳ ಚಲೋ ಆಯ್ತಂತ ಸುಖ ಆಗ್ತದೇನೋ ಅವನಿಗೆ? ಎರಡೂ ಬಂಧನದಲ್ಲಿ ಎರಡೂ ಸಮ, ಬಣ್ಣದಲ್ಲಿ ಬೇರೆ. ಇದು ಕಬ್ಬಿಣ, ಇದು ಬಂಗಾರ. ಬಣ್ಣದಲ್ಲಿ ಬೇರೆ ಅವ ವಿನಃ ಬಂಧನದಲ್ಲಿ ಮಾತ್ರ ಎರಡು ಒಂದೇ ಅವ. ಹಾಗಾಗಿ ಜ್ಞಾನಿಗಳಾದವರು ಯಾವ ಕಾಮ್ಯ ಕರ್ಮವನ್ನಾಗಲಿ ನಿಷ್ಕಾಮ್ಯ ಕರ್ಮವನ್ನಾಗಲಿ ಅವರು ಮಾಡೋದೇ ಇಲ್ಲ. ಇಲ್ಲಿ ಮೋಕ್ಷದ ಅಪೇಕ್ಷೆ ಉಳ್ಳವನೇ ಮಾಡಬಾರ್ದಂತ ಹೇಳಿದಾಗ ಸಿದ್ಧಯೋಗಿ ಆದಂಥ ಜ್ಞಾನಿಗಳು ಹಿಂಗೆ ಮಾಡಬೇಕು ಅಂತ ಸಂಕಲ್ಪದಿಂದ ಯಾವ ಕಾರ್ಯವನ್ನು ಮಾಡಂಗಿಲ್ಲ. ಅವರು ನೋಡೋರು ಏನಾಗ್ತದೆ ಎಲ್ಲವನ್ನ ನೋಡೋರು ವಿನ ಅವ್ರಿಗೋಸ್ಕರ ನಾವು ಮಾಡಿದೆ, ನಿಮಗೋಸ್ಕರ ನೀವು ಮಾಡಿದೆ ಅಂತ ಅಂದ್ರೆ ಹೇಗಾಗ್ತದಂದ್ರೆ, ಮನೆಯಲ್ಲಿ ಕೂತಿರ್ತೀವಿ, ಹೊರಗಿಂದ 4 ಜನ ಬರ್ತಾರೆ, ಮುಖ ತಗೊಂಡು
ಊಟ ಮಾಡ್ರಿ ಅಂತ ಹೇಳ್ತೀವಿ, ಹೌದಾ? ಅವರು ಮುಖ ತೊಗೊಂಡು ಊಟಕ್ಕೆ ಹೋಗ್ತಾರೆ. ಅವ್ರ ಜೊತೆಗೆ ಬಂದಾಗ ಇಲ್ಲಪ್ಪ ನಡ್ರಿ ನೀವು ಮುಖ ತೊಗೊಂಡ್ರೆ ನಾನು ಬರ್ತೀನಿ ಊಟಕ್ಕೆ ಅಂದ್ರೆ ಏನು ಅರ್ಥ? ನಿನಗೂ ಹಸಿವಾಗ್ಯದಂತ ಅರ್ಥ ಆಯ್ತು. ನಿಮ್ಮ ಜೊತೆಗೆ ನಾನು ಬರ್ತಂತ ಅರ್ಥ. ಹಾಗಾಗಿ ಹಸಿವಾದ್ರೆ ಊಟ ಮಾಡಂತ ಹೇಳವು ನೀ ಅವರಿಗೆ, ಊಟ ಮಾಡಲಿ. ನಿನಗೆ ಹಸಿವಿಲ್ದವ ನೀನು ಯಾಕೆ ಅವ್ರ ಜೊತೆ ಕೂತಿದ್ದಪ್ಪ? ನೀನು ಯಾಕೆ ಊಟಕ್ಕೆ ಕೂತಿದ್ದಿ? ನೀವು ಹೊಟ್ಟೆ ತುಂಬದಲ್ಲ, ನೀವು ಮಾಡ್ರಂತ ಹೇಳ್ರಿ. ಹಸಿವಾಗ್ಯದ ಮಾಡ್ತಾರೋ. ಇಲ್ಲಿಯೂ ಕೂಡ ಕರ್ಮವನ್ನು ಮಾಡ್ತೀವಿ ಅನ್ನೋರಿಗೆ ನೀವು ಮಾಡ್ರಿ, ಅದರೊಳಗೆ ನೀನು ಹೋಗಿ ಕರ್ಮಕ್ಕೆ ಗುರಿ ಆಗಬಾರ್ದಂತ ಮಾಡೋರು ಮಾಡಿ ಕೇಳ್ರಿ, ಹೌದಾ? ಇಲ್ಲ ಜ್ಞಾನಿಗಳು ಹಿಂಗಿರ್ತಾರೆ, ಆದರೆ ಅರಿಯದ ಜ್ಞಾನಿ ಅವರೇನು ಬಲ್ಲರು. ಶಾಸ್ತ್ರ ಕೇಳ್ತೀವಿ, ವಿಚಾರ ಮಾಡ್ತೀವಿ, ನಿಮ್ಮದು ನಮಗೆ ಗೊತ್ತಾಗ್ತದೆ, ನಮ್ಮದು ನಿಮಗೆ ಗೊತ್ತಾಗ್ತದೆ. ಬರೇ ಹೇಳೋರು ಕೇಳೋರಷ್ಟೇ ಗೊತ್ತಾಗ್ತದಂತ ಸ್ಟೇಜ್ ಮೇಲೆ, ವೇದಿಕೆ ಮೇಲೆ ಚಪ್ಪರಿಸಿ ಹೇಳೋದಲ್ಲ, ಬಹಳ ಲಕ್ಷ ಇರಬೇಕು. ಯಾಕಂದ್ರೆ ನನ್ನ 2 ಕಣ್ಣಿನಿಂದ ನಿಮ್ಮ 20 ಜನ 50 ಜನ ನಾನು ನೋಡ್ತೀನಿ 2 ಕಣ್ಣಿನಿಂದ. ಆದರೆ ನನ್ನ 50 ಜನ ಇದ್ರೆ 100 ಕಣ್ಣುಗಳು ನನ್ನ ನೋಡ್ತಾವ. ಇವನ ನಡೆ ಹೇಗದ, ಇವನು ಯಾವ ರೀತಿ ಆನ, ಜ್ಞಾನಿಯಾನೋ ಅಜ್ಞಾನಿಯಾನೋ, ಕರ್ಮದಲ್ಲಿ ಆನೋ ಉಪಾಸನೆಲ್ಲ ಅಂತ ಅವ್ರು ನೋಡ್ತಾರಿಲ್ಲ. ಮತ್ತೆ ಚಾಪಸಿ ನಾನೇ ನೀವೇ ಸುಮಾರು ಅಂತ ಹೇಳ್ಕೊಂತ ಹೋದ್ರೆ ನಮ್ಮನ್ನು ನೋಡಿದ ಜಗತ್ತು, ಈ ಜಗತ್ತು ನೋಡೋದು ಬೇಡ, ನಮಗೇನು ಬೇಕಾದ ಇವ್ರ ಪ್ರಶಸ್ತಿ ಬೇಕಾಗಿಲ್ಲಲ್ಲ. ಮನವರಿಯದ ಕಳ್ಳತನ ಉಂಟೆ, ಮನದೋಳು ಇದ್ದ ಗುರುಸಿದ್ದ ಮರೆಯಾಗೇನು ಮರುಳೆ. ಸದಾಕಾಲ ಸಾಕ್ಷಿಯಾಗಿ ತಿಳಿಯುವಂಥ ಭಗವಂತಿದ್ದಾಗ ಅಲ್ಲಿ ಏನು ಮಾಡು, ಯಾವುದು ಕೂಡ ನೀನು ಮಾಡಬೇಕಂದ್ರೆ ವಿಹಿತವಾದದ್ದು ಮಾಡು, ನಿನಗೆ ಒಳ್ಳೆಯದಾಗಿರ್ಬೇಕು. ಏನು ಒಳ್ಳೆಯದು ಅಂದರೆ ಸಂಸಾರ ಬಂಧನದಿಂದ ಆದಂಥ ದುಃಖ ನಿವೃತ್ತಿ ಆದದೇ ಒಳ್ಳೆಯದಿಲ್ಲ. ಸಂಸಾರ ಬಂಧನ ಅಲ್ಲ, ಆ ದುಃಖ ನಿವೃತ್ತಿ ಆಗಬೇಕು. ಅಂಥದ್ದನ್ನು ಇಲ್ಲಿ ಮಾಡಬಹುದು ಅಂತ ಕೂಡ ಇಲ್ಲಿ ಹೇಳ್ತಾ ಬಂದರು. ಇಲ್ಲಿಗೆ ಕಾಂಡತ್ರಯಾದಿ ಭೇದ ನಿರೂಪಣೆ 3 ಕಾಂಡ ಯಾರಿಗೆ ಹೇಳಬೇಕು? ಮುಮ್ಮುತಿ, ಅಭ್ಯಾಸಿ, ಅನುಭವಿಗೆ, ಅವರೇ ಅಧಿಕಾರಿಗಳು. ಆದರೆ ಆರುಡನು ಈ 3 ಕಾಂಡಗಳಿಗೆ ಅಧಿಕಾರಿ ಅಲ್ಲ. ಯಾಕಂದ್ರೆ 3 ಮೀರಿದವನು. 6 ಎಳೆದು 3 ತಿಳಿದಂದರಲ್ಲ, ಅವ 6 ಎಳ್ದಾನ. 6 ಶಾಸ್ತ್ರಗಳಂದ್ರೂ ತಪ್ಪಲ್ಲ, ಇದು 3 ಮೀರೆ ನಾವು ಅಂದಾಗ ಅಲ್ಲಿ ಶ್ರವಣೆಲ್ಲ, ಮನನೆಲ್ಲ, ನಿಧಿಧ್ಯಾಸನೆಲ್ಲ ಏನಂದಿಲ್ಲ. ಸ್ವಯಂ ಆನಂದವಾಗಿರ್ತಕ್ಕಂಥವನು ಅಲ್ಲಿ ಹೇಳಕ್ ಬರೋದಿಲ್ಲ ಅಂತ ಹೇಳಿದ್ರು. ಇದು ಸೂತ್ರ 9 ಪದ 63ಕ್ಕೆ ಈ ಒಂದು ಸೂತ್ರ ಇಲ್ಲಿ ಮುಗಿತು. ಇವತ್ತಿನ ದಿವಸ ನಾವು ನೀವೆಲ್ಲರೂ ಕೂಡ ಯಾವ ಅತಿ ದಿನಗಳಲ್ಲೇ ಶ್ರೇಷ್ಠವಾಗಿರ್ತಕ್ಕಂಥ ದಿನ, ಜಾತ್ರೆಗಳಲ್ಲಿ ಶ್ರೇಷ್ಠ, ಕ್ಷೇತ್ರಗಳಲ್ಲಿ ಶ್ರೇಷ್ಠ, ರಾತ್ರಿಗಳಲ್ಲಿ ಶ್ರೇಷ್ಠ. ಅದರಂತೆ ಮನುಷ್ಯ ಜನ್ಮವಾದರೂ ಕೂಡ ಎಲ್ಲ ಜೀವರಾಶಿಗಳಲ್ಲಿ ಮಾನವ ಜನ್ಮ ಶ್ರೇಷ್ಠ. ಅದರಂತೆ 365 ದಿನಗಳಲ್ಲಿ ಕೂಡ ಕೆಲವು ದಿನಗಳು ಮಾತ್ರ ಶ್ರೇಷ್ಠ, ಕೆಲವೇ ಕೆಲವು ದಿನ. ಅಂಥ ಕೆಲವು ದಿನಗಳಲ್ಲಿ ಇವತ್ತಿನ ದಿನ ಏನದ, ಇದು ಬಹಳ ಶ್ರೇಷ್ಠವಾದ ದಿನ. ಕಾರಣ ಏನು? ಅಲ್ಲಿ ಮಲ್ಲಿಕಾರ್ಜುನನ, ಇಲ್ಲಿ ಕಾಶಿಯಲ್ಲಿ ವಿಶ್ವನಾಥನ, ರಾತ್ರಿಯಲ್ಲಿ ಭಗವಂತ ಆನಂದಂಗ ಇವತ್ತಿನ ದಿನಕ್ಕೆ ಇಷ್ಟು ಶ್ರೇಷ್ಠತೆ ಬರೋದಕ್ಕಾಗಿ ಯಾವ
ಇಂದಿನ ಯುಗಗಳಲ್ಲಿ ಕೌಶಲ್ಯ ಮತ್ತು ದಶರಥ ಮಹಾರಾಜನ ಉದರದಲ್ಲಿ ಜನಿಸಿ ಶ್ರೀರಾಮಚಂದ್ರನೇ ಆಗಿ ಲೋಕದಲ್ಲಿ ಅವತಾರ ಪುರುಷವನಾಗಿ ರಾಮನ ಹೆಸರಿಂದ ಹುಟ್ಟಿದಂಥ ದಿನ ಅದು. ಅವತ್ತು ರಾಮ ಹುಟ್ಟಿದ ದಿನವೇ ಈ ದಿನ, ಶ್ರೀರಾಮಚಂದ್ರ ಹುಟ್ಟಿದ ದಿನ. ಅದಕ್ಕಾಗಿ ಅದೇ ದಿನದಂದು ಯಾವ ದೇವಮಲ್ಲಮ್ಮ ಗುರುಶಾಂತಪ್ಪ ದಂಪತಿಗಳ ಉದರದಲ್ಲಿ ಜನಿಸಿ ಬಂದ ಅವತಾರ ಪುರುಷ ಸಿದ್ಧಾರೂಢ ಮಹಾಸ್ವಾಮಿಗಳು. ಹಾಗಾಗಿ ಅಂಥ ಒಂದು ಶ್ರೇಷ್ಠ ದಿನದಲ್ಲಿ ಜನ್ಮ ಇತ್ತಿರಲ್ಲ, ಅದಕ್ಕಾಗಿ ಈ ದಿನಕ್ಕೆ ಬಹಳ ಶ್ರೇಷ್ಠವಾದ ದಿನ, ಬಹಳ ಶ್ರೇಷ್ಠ. ಇಂಥ ದಿನದಲ್ಲಿ ನಾವು ಎಂಥದ್ದನ್ನು ಮಾಡಬೇಕಂದ್ರೆ ಅಂಥ ಮಹಾತ್ಮರ ಸ್ಮರಣೆಯನ್ನು, ಅಂಥ ಮಹಾತ್ಮರು ಈ ಭೂಮಿ ಮೇಲೆ ಅವತರಿಸಿ ಈ ಜಗತ್ತಿನಲ್ಲಿ ಏನೇನು ಕಾರ್ಯವನ್ನು ಮಾಡಿದರು ಅನ್ನುವುದನ್ನು ವಿಚಾರ ಮಾಡುವುದೇ ಈ ದಿನದ ಘನತೆ ಮತ್ತು ಶ್ರೇಷ್ಠತೆ. ಹಾಗಾಗಿ ಸಿದ್ಧಾರೂಢ ಮಹಾಸ್ವಾಮಿಗಳು ಹುಟ್ಟಿದ ಒಂದು ದಿನದ ನಿಮಿತ್ತವಾಗಿ ಇವತ್ತು ಎಲ್ಲ ಕಡೆ ಸಿದ್ಧಾರೂಢ ಸಂಪ್ರದಾಯದಲ್ಲಂತೂ ಎಲ್ಲ ಮಠಗಳಲ್ಲಿ, ಎಲ್ಲ ಮಂದಿರಗಳಲ್ಲಿ ಮತ್ತು ಕೆಲವು ಕಡೆ ಮನೆಗಳಲ್ಲಿ ಕೂಡ ಇವತ್ತು ಸಿದ್ಧಾರೂಢ ಮಹಾಸ್ವಾಮಿಗಳ ತೊಟ್ಟಿಲ ಉತ್ಸವವನ್ನು ಮಾಡ್ತಾರೆ. ತೊಟ್ಟಿಲನ್ನು ಕಟ್ಟಿ ಅದರಲ್ಲಿ ಸಿದ್ಧಾರೂಢರಂತ ಮಲಗಿಸಿ ಜೋಗಳವನ್ನು ಪಾಡಿ ಅವರ ಸ್ಮರಣೆ, ಅವರ ಚಿಂತನೆ, ಅವರ ಧ್ಯಾನವನ್ನು ಮಾಡ್ತಕ್ಕಂಥ ದಿನ. ಹಾಗಾಗಿ ಅವರು ಯಾಕೆ ಈ ದಿನದಲ್ಲಿ ಸ್ಮರಣೆ ಮಾಡ್ತಾರಂದ್ರೆ, ಯಾವ ವ್ಯಕ್ತಿ ಹುಟ್ಟಿದ ಮೇಲೆ ತಾನು ದೇಹವನ್ನು ಬಿಟ್ಟು ಹೋದ ಮೇಲೆ ಜಗತ್ತು ಏನು ಸ್ಮರಣೆ ಮಾಡ್ತದ, ಯಾರನ್ನ ನೆನಪು ಮಾಡ್ತದ, ಅವರೇ ಜ್ಞಾನಿಗಳು. ಮನೆಯವರು ಎರಡು ಥರ ನೆನಪು ಮಾಡಾರ, ಎರಡು ಥರ ನೆನಪು ಮಾಡಿ, ಜಗತ್ತಿನ ಜನ ನೆನಪು ಮಾಡೋದು ಅನಿಮಿತ್ತ ಬಂಧುಗಳು. ಅವರು ಆತನಿಗೆ ಸಂಬಂಧಿಕರಲ್ಲ, ಗಂಡ ಹೆಂಡತಿ ಮಗ ಅಣ್ಣ ತಮ್ಮ ಅತ್ತಿಗೆ ತಂಗಿ ಇವರೆಲ್ಲ ಸ್ಮರಣೆ ಮಾಡೋದು ಇದೇನು ಲೆಕ್ಕಕ್ಕಲ್ಲ. ಏನು ಮನೆಯವ್ರು ಮಾಡಿದ್ರೆ ಜಗತ್ತೇ ಮಾಡಿದ್ದೆ ನಿನ್ನ. ಇವತ್ತು ಜಗತ್ತೇ ಅವ್ರನ್ನ ಸ್ಮರಣೆ ಮಾಡ್ತದ. ಕಾರಣ ಏನಂದ್ರೆ ಆ ರೀತಿ ಜಗತ್ತಿನ ಕಲ್ಯಾಣವನ್ನು ಮಾಡಿ ಹುಟ್ಟಿ ಜಗತ್ತಿನ ಜೀವಿಗಳ ದುಃಖವನ್ನು ಕಳೆದು ಮತ್ತು ಆಯಾ ಭಕ್ತರ ಇಷ್ಟಾರ್ಥಗಳನ್ನು ಕೂಡ ಅವರ ಅಭಿಷ್ಟದಂತೆ ಭಕ್ತಿಯಂತೆ ಫಲಗಳನ್ನು ಕೊಟ್ಟು ಉದ್ಧಾರ ಮಾಡಿದಂಥ ಎಷ್ಟೋ ಘಟನೆಗಳು ಸಿದ್ಧಾರೂಢರ ಚರಿತ್ರೆಯಲ್ಲಿ ಕೇಳ್ತಾರೆ. ಹಾಗಾಗಿ ಇವತ್ತು ಸಿದ್ಧಾರೂಢರು ಶ್ರೀರಾಮಚಂದ್ರ, ಆ ಯುಗದಲ್ಲಿ ಶ್ರೀರಾಮ, ಈ ಯುಗದಲ್ಲಿ ಸಿದ್ಧಾರೂಢ. ಆ ರಾಮನನ್ನು ಹಿಡ್ಕೊಂಡು ಸಿದ್ಧಾರೂಢನು ಕೂಡ ಇವತ್ತು ಜಗತ್ತು ಸ್ಮರಣೆ ಮಾಡ್ತದಲ್ಲ. ಯಾಕಂದ್ರೆ ಇದು ನಮ್ಮ ನಿಮ್ಮ ಅಂತೆ ಲೋಕದವರಂತೆ ಬಂದವರಲ್ಲ ಅವರು. ನಾವೆಲ್ಲ ಲೋಕದಲ್ಲಿ ಬಂದೀವಿ ತಾಯಿ ಗರ್ಭದಿಂದ. ಅದೇ ದೈವಾನುಕೂಲತೆಯಿಂದ ಸತಿಪತಿಗಳು ಕೂಡೋದು, ದೈವಾನುಕೂಲತೆಯಿಂದ ಗರ್ಭ ನಿಲ್ಲೋದು, ಮತ್ತೆ ಅಸ್ಯತೆ ಜಾಯತೆ ವರ್ಧತೆ ಪರಿಣಮತೆ ವಿನಶ್ಯತೆ ಅಂತ ವಿಕಾರ ಆಗೋದು, ಮತ್ತೆ ಒಂದು ದಿವಸ ಹೋಗೋದು, ಮತ್ತೆ ಬ್ಯಾರೆ ಪಾತ್ರವನ್ನು ತೊಡ್ಕೊಂಡು ಬರೋದಿಲ್ಲ. ಬರೋದಂತ ಗ್ಯಾರಂಟಿ. ಪಾತ್ರ ಹಿಂಗಿಲ್ಲ ನೋಡು, ಬದಲಾವಣೆ. ಕೆಲವೊಂದು ನಾಟಕದಾಗ ಆಟದಾಗ ಸಿಟ್ಟಿಗೆ ಹೇಳ್ತಿದ್ರು, ಏನು ಸುಮಾರು ಪಾತ್ರ ಕೊಡ್ತಾರೆ ಏನು ನೀವು, ಬರೇ ಸಣ್ಣ ಪಾತ್ರ ಕೊಡ್ತಾರೆ ಏನು.
ಅಂಥದ್ದು ಬೇಕಂತ ನ್ಯಾಯ ಮಾಡಿದಾರ. ಆದರೆ ಈ ನಾಟಕದಲ್ಲಿ ನಿನಗೆ ಬೇಕಿದ್ದಂಥ ಪಾತ್ರವನ್ನು ನೀನು ಮಾಡಬಹುದು, ಬಿಡಬಹುದು, ನಿನ್ನ ಅಧಿಕಾರ ಅದ. ನಾ ರಾವಣಂದೇ ಮಾಡ್ತೀನಿ ಅಂದ್ರೆ ಮಾಡು, ರಾಮಂದೇ ಮಾಡ್ತೀನಿ ಅಧಿಕಾರ ಅದ. ಆದರೆ ಈ ಜನ್ಮವನ್ನು ಬಿಟ್ಟ ನಂತರ ನಿನ್ನ ಪಾತ್ರ ಇಂಥದ್ದೇ ಅಂತ ಅನ್ನಬೇಕಾಗಿದ್ರೆ ಈಗಲೇ ಅದನ್ನು ನಿರ್ಣಯ ಮಾಡ್ಕೊತೀನಿ, ಈಗಲೇ ನಿರ್ಣಯ ಮಾಡ್ಕೊ. ಅಲ್ಲಿ ಜಗಳಾಡಿ ತಗೋದದ, ಇಲ್ಲೆಲ್ಲ ಜಗಳಾಡಿ ತಗೋದಿಲ್ಲ, ಇಲ್ಲಿ ವಿಚಾರ ಮಾಡಿ ತಗೊಳ್ದದ. ಹಾಗಾಗಿ ನಾವು ಮನುಷ್ಯರಾಗಿ ಮತ್ತೆ ಪುನಃ ಹುಟ್ಟಬೇಕಾಗಿತ್ತು. ಯಾವ ಕ್ರಿಮಿಕೀಟ ಪಕ್ಷಿಗಳಾಗಿ ಹುಟ್ಟೋದು ಬೇಡ, ಪಾತ್ರಗಳೇ ಬೇಡ. ಶಿವ ಈ ಮಾನವ ನರಜನ್ಮ ಅಂತಕ್ಕಂಥ ಈ ದೇಹವನ್ನೇ ತೊಟ್ಟು ಬರೋಷ್ಟಾದ್ರೂ ಮಾಡಬೇಕಂದ್ರೆ ಆ ಜನ್ಮ ಬರಬೇಕಾಗಿದ್ರೆ ಈ ಜನ್ಮದಲ್ಲಿ ಏನು ಮಾಡಬೇಕು ಅಷ್ಟಾದ್ರೂ ನೀವು ಮಾಡಬೇಕು ನೋಡು. ಅದೇ ಬಿಟ್ಟು ನನಗೆ ಅಲ್ಲಿ ಹೋದಾಗ ಈ ಜನ್ಮ ನನಗೆ ಬೇಡ ಅಂದರೆ ಒದಿತಾರೆ, ಯಾಮಲೋಕದಿಂದ ಒದ್ದು ಹಾಕಿಬಿಡ್ತಾ, ಅಲ್ಲೇ ನಿರ್ಣಯ ಆಗ್ತದೆ. ಹಾಗಾಗಿ ನಾವು ಏನು ಮಾಡಬೇಕಾಗಂದ್ರೆ ಇವತ್ತಿನ ದಿನದಲ್ಲಿ ನಿಮಿತ್ತವಾಗಿ ಇಟ್ಟುಕೊಂಡು ಮಾಡೋದು ಬೇರೆ. ಆ ಕಾರ್ಯವನ್ನು ನಮ್ಮ ಸದ್ಗುರು ಬಸವಾನಂದರು ಆದಿಯಾಗಿ, ಸಿದ್ಧಲಿಂಗ ತಾತನವರ ಆದಿಯಾಗಿ ಮತ್ತು ಅನೇಕ ಮಹಾತ್ಮರ ಒಂದು ಕೃಪಾ ಆಶೀರ್ವಾದ ಬಲದಿಂದ ನಾವು ನೀವೆಲ್ಲರೂ ಈಗೇನು ಮಾಡುವಂಥ ಏನು ಬ್ರಹ್ಮಚಿಂತನೆ ಒಂದು ನಿಮಿಷ ಅಂತಾರಲ್ಲ, ಒಂದು ನಿಮಿಷ ಅಲ್ಲ, ಇದು 25-26 ವರ್ಷದ ಕಾಲವನ್ನು ಕಳೆದೀವಿ. ಈ ಯೋಗ ನಿಮಗೆ ಕೂಡಿ ಬರಬೇಕಾಗಿತ್ತಂದ್ರೆ ಆ ಮೂಲ ಪುರುಷರೇನಾರ ಅವರ ಕೃಪಾ ಆಶೀರ್ವಾದವೇ ನಿಮ್ಮಲ್ಲಿ ಕಾರಣ ಅಂತ ತಿಳ್ಕೊಂಡು, ಅಷ್ಟೇ ಅಲ್ಲದೆ ಇವತ್ತು ಸದ್ಗುರು ಬಸವಾನಂದರನ್ನ ಪ್ರತ್ಯಕ್ಷ ನೋಡಿದವರುಂಟು, ಅಪ್ರತ್ಯಕ್ಷವಾಗಿ ಅವರ ವಿಚಾರವನ್ನು ತಿಳಿದಂಥ ಶಿಷ್ಯವರ್ಗವುಂಟು, ಭಕ್ತವರ್ಗವುಂಟು. ಎಷ್ಟೋ ಜನರು ಕೂಡ ಇವತ್ತು ಬಸವಾನಂದರ ಗರಡಿಯಲ್ಲಿ ಬೆಳೆದು ಅವರ ತತ್ವಗಳನ್ನು ವಿಚಾರವನ್ನು ಮಾಡಿ ಆ ವಿಚಾರವನ್ನು ಆಚಾರದಲ್ಲಿ ತಂದುಕೊಂಡಂಥ ಎಷ್ಟೋ ಜನರು ಇವತ್ತು ಸದ್ಗುರು ಬಸವಾನಂದರ ಆಶ್ರಯದಲ್ಲಿ ಅವರ ನೆನಪನ್ನು ಮಾಡಿ ಅವರ ಸ್ಮರಣೆಯನ್ನು ಮಾಡುವಂಥ ಎಷ್ಟೋ ಜನ ಶಾಸ್ತ್ರವನ್ನು ಹೇಳ್ತಕ್ಕಂಥವ್ರುಂಟು. ಒಬ್ಬರಲ್ಲ ಇಬ್ಬರಲ್ಲ, ಪ್ರತಿನಿತ್ಯ ಕೂಡ ಹೇಳ್ತಾರೆ. ಎಷ್ಟೋ ಜನ ಇತ್ತೀಚೆಗಂತೂ ಬಸವಾನಂದನ ನೋಡಿಲ್ಲ, ನೋಡದೇ ಇರ್ತಕ್ಕಂಥವರು ನಮ್ಮ ಅನಿಮಿತ್ಯ ಬಾಂಧವರ ಮುಮುಕ್ಷಗಳ ಕಡೆಯಿಂದ ಕೇಳಿದಂಥ ಕೆಲವು ವಿಚಾರಗಳನ್ನೇ ಅಷ್ಟು ನಂಬಿ ಅವರು ಹೀಗೆ ಇದ್ರು ಅಂತಕ್ಕಂಥ ನಿಶ್ಚಯವನ್ನು ಮಾಡಿಕೊಂಡು ಎಷ್ಟೋ ಜನರು ಇವತ್ತು ಸ್ವತಂತ್ರವಾಗಿ ಸದ್ಗುರು ಬಸವಾನಂದರ ಒಂದು ಯಾವುದೇ ಒಂದು ಮಂಗಲ ರೂಪದಲ್ಲಾಗಲಿ, ಶಾಸ್ತ್ರದ ವಿಷಯದಲ್ಲಾಗಲಿ ಎಲ್ಲ ಕಡೆ ಮಾತನಾಡುವಂಥ ಶಕ್ತಿ ಸಾಮರ್ಥ್ಯ ಇವತ್ತು ಬಂದದಂದರೆ ಇದು ಬರೀ ಶಕ್ತಿನ ಅರಕ ನಮ್ಮ ಮಠಗಳಿಗಷ್ಟೇ ಸೀಮಿತ ಅಲ್ಲದೆ ಎಲ್ಲ ಕಡೆ ಇದು ಬೆಳೆದು ನಿಂತದ ಆಲದ ಮರದಂತೆ, ಒಬ್ಬರಲ್ಲ ಇಬ್ಬರಲ್ಲ. ಹಾಗಾಗಿ ಎಲ್ಲರ ಹೆಸರು ಹೇಳೋದಕ್ಕಿಂತ ಎಲ್ಲ ಕಡೆ ಇವತ್ತು ಈ ಗುಲ್ಬರ್ಗ ಭಾಗ, ಸುರಪೂರು, ವಿಜಾಪುರ ಈ ಕಡೆ ಭಾಗಕ್ಕೆಲ್ಲ ಕೆಲವು ಜನ, ಇನ್ನೂ ಕೆಲವು ಜನ ಹುಬ್ಬಳ್ಳಿಯ ಕಡೆ ಎಷ್ಟೋ ವಿಚಾರಗಳನ್ನು ನಮ್ಮ ಗುರುಗಳು ಬಸವಾನಂದರು ಹೀಗಿದ್ದರು, ಅವರ ತತ್ವ ಹೀಗಿದ್ದವು, ಅವ್ರ ನಡೆ ಹೀಗಿದ್ದವು, ಶಾಸ್ತ್ರಕ್ಕೂ ಮತ್ತು ಅವರ ನಡೆಗೂ ಸಂಬಂಧಪಟ್ಟ ಸಾಮ್ಯತೆ ಉಳ್ಳಂಥ ವ್ಯಕ್ತಿಗಳು ಅಂತಕ್ಕಂಥ ವಿಚಾರವನ್ನು ಕೂಡ ಅವರಿಗೆ ಅವಕಾಶ ಸಿಕ್ಕ ಸಂದರ್ಭದಲ್ಲಿ ಅವರು ಕೂಡ ಪ್ರವಚನ ಮುಖಾಂತರವಾಗಿ ಈಗಾಗಲೇ ಗೊತ್ತಿದೆ. ನಮ್ಮ ಸರಳಾ ಮೇಡಮ್ ಅವರು ಕೂಡ ಪ್ರವಚನ ಮಾಡ್ತಾರೆ.
ಮತ್ತು ಹುಬ್ಬಳ್ಳಿಯ ಭಾಗದಲ್ಲಿ ಶೈಲಾಶ್ರೀ ತಲಗಟ್ಟಿ ಅವರು ಕೂಡ ಆ ಒಂದು ಟಿ ವಿ ಮಾಧ್ಯಮದಲ್ಲಿ ಆಗಲಿ ಮತ್ತು ಪ್ರತ್ಯಕ್ಷ ಆತ್ಮಾನಂದರ ಬಳಗಂತಾದಲ್ಲಿ ಅವರು ವೇದಾಂತಿಗಳು. ಆ ಒಂದು ಬಳಗದಲ್ಲಿ ಕೂಡ ಅವಕಾಶ ಸಿಕ್ಕಾಗ ಹೋಗಿ ಅವರೇ ಇಟ್ಟಂಥ ವಿಷಯದ ಬಗ್ಗೆ ತಮಗೆ ತಿಳಿದಂಥ 4 ವಾಕ್ಯಗಳನ್ನು ಹೇಳಿ ಇವತ್ತು ಬರ್ತಾರೆ. ಅಂತ ವೇದಿಕೆ ಮೇಲೆ ನಿಂತು ಹೇಳುವಂಥ ಶಕ್ತಿ ಸಾಮರ್ಥ್ಯ ಬಂದದಂದರೆ ಅದಕ್ಕೆಲ್ಲ ಮಹಾತ್ಮರ ಒಂದು ಸ್ಮರಣೆ, ಮಹಾತ್ಮರ ಚಿಂತನೆಯೇ ನಿಮ್ಮೆಲ್ಲರಿಗೆ ದಾರಿದೀಪ ಅಂತಕ್ಕಂಥ ಮಾತು ಹೇಳ್ತಾ ಇನ್ನು ಮುಂದೆ ಈಗ ನೋಡಿ ಮಂಗಲ ಗೀತೆಯನ್ನು ಸುಮಾರು ಪದ್ಯಗಳನ್ನು ಸ್ವರಚಿತವಾಗಿ ಸ್ವಂತ ಕೆಲವು ಶಬ್ದಗಳನ್ನು ಹಾಕಿ ತಮ್ಮದೇ ರಾಗವನ್ನು ಜೋಡಿಸಿ ಈಗೆಲ್ಲ ನಮ್ಮ ಬೆಳಗವರು ಹಾಡ್ತಕ್ಕಂಥದ್ದನ್ನು ನೀವೇ ಕೇಳಿರಿ, ನಾವು ಕೇಳಿವಿ. ಇದಕ್ಕೆಲ್ಲ ಶಕ್ತಿ ಸಾಮರ್ಥ್ಯ ಬಂದದ್ದು ಯಾವುದು ಕಾರಣ ಅಂದರೆ ಆ ಒಂದು ಮಹಾತ್ಮರ ಕೃಪೆ ಆಶೀರ್ವಾದ. ಆ ಕೃಪೆ ಆಶೀರ್ವಾದ ಸದಾಕಾಲ ನಿಮ್ಮ ಮೇಲೆ ಮುಂದೆ ಶಾಸ್ತ್ರವನ್ನು ಹೆಚ್ಚಾಗಿ ಸದ್ಗುರುಗಳ ಬಸವಾನಂದರ ಮಾತೆ ಶ್ರೇಷ್ಠಂತಲ್ಲ ತತ್ವವನ್ನು ಎಲ್ಲರೂ ಕೂಡ ಎತ್ತಿ ಹಿಡಿಯುವಂಥ ಕಾರ್ಯವನ್ನು ನೀವು ಮಾಡೋಣ. ಇದಕ್ಕೆ ಬಸವಾನಂದರು, ಸಿದ್ಧಾರೂಢರು, ಸಕಲ ಸಂತ ಶರಣರು ನಮಗೆ ಅಂಥ ಶಕ್ತಿಯನ್ನು ಕೊಡಲಿ ಅಂತಕ್ಕಂಥ ಮಾತು ಹೇಳಿ ಇವತ್ತಿನ ಮಂಗಲಗೀತೆಯನ್ನು ನಮ್ಮ ವೇದಾಂತ ಬಳಗದ ಅವ್ರ ಹೆಸರು ಹೇಳದೆ ಗೊತ್ತ ಶ್ರೀಮತಿ ಸರೋಜಾದೇವಿ, ಶ್ರೀಮತಿ ಸರೋಜಾ ಬಸನಗೌಡರು ಈಗನೂರು ಇವರಿಂದ ಇವತ್ತು ನಮ್ಮ ಅತ್ಯಂತ ಸದ್ಗುರು ಬಸವಾನಂದರ ಪ್ರೇಮಕ್ಕೆ ಪ್ರೀತಿಗೆ ಪಾತ್ರರಾದಂಥ ಶ್ರೀಮತಿ ತ್ರಿವೇಣಿ, ಶ್ರೀ ಸೋಮಶೇಖರ್ ಇವರ ಮಗಳಾದಂಥ ಶ್ರೀಮತಿ ಶ್ರುತಿ ಇವತ್ತಿನ ಮಂಗಲಗೀತೆಯನ್ನು ಹಾಡೋರಿದ್ದಾರೆ. ಆ ಮಂಗಲಗೀತೆ ಮುಗಿದ ನಂತರ ಇವತ್ತಿನ ಶಾಸ್ತ್ರದ ವಾಕ್ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ಧನ್ಯರಾಗೋಣ ಅನ್ನುವಂಥ ಮಾತನ್ನು ಹೇಳಿ ಮಂಗಲವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಹಲೋ 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 ಹಾಡಮ್ಮ, ಹಾಡು ಕೇಳಿಸ. रामचन्द्राय जनककाजज मनोहराय मामकाभीष्टदाय महितमङ्गलम् कोशालेशाय मन्दहासदासपोषणाय वासवादिविनुतसत्वराय मङ्गलम् मनोहराय मामकाभीष्टदाय महितमङ्गलम् कौशलेशाय मन्दासदासपोषणाय वासवादिविनुतसत्वराय मङ्गलम् ललितरत्नकुण्डलाय तुलसीवनमालिकाय जलदशत्रुषदेहाय चारुमङ्गलम् रामचन्द्राय जनककाजजा मनोहराय मामकाभीष्टदाय महितमङ्गलम् चारुकुङ्कुमोल्पेतचन्दनादिचर्चिताय हारकटकशोभाय भूरिमङ्गलम् विमलरूपाय विविधवेदान्तवेद्याय सुमुखचित्तकामिताय शुभ्रमङ्गलम् रामचन्द्राय जनककाजजा मनोहराय मामकाभीष्टदाय महितमङ्गलम्
रामदासाय मृदुल हृदय कमलवासाय स्वामी भद्रगिरिवराय सर्वमङ्गलम् सर्वमङ्गलम् सर्वमङ्गलम्। ಧನ್ಯವಾದಗಳಮ್ಮ ಶ್ರುತಿ. ಮತ್ತೆ ನಾಳೆ ಮಾತಾಡ್ತೀನಿ ನಿನ್ನ ಜೊತೆ. ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸಮರಾಜ್ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಮೋಕ್ಷಾಪೇಕ್ಷೆಗೆ ತತ್ವಂ ಪದದಾರ್ಥವ ಬೋಧಿಸಿದೆ ಗುರುವರ ಅರ್ಥವ ಬೋಧಿಸಿದೆ ಓಕ್ಷಾವಾಹನ ಶಂಕರ ನಾಮ ಉಚಾರವ ಮಾಡಿಸಿದೆ ಗುರುವರ ಉಚಾರವ ಮಾಡಿಸಿದೆ ಶ್ಯಾಮಧಾಮ ಶ್ರೀರಾಮ ಬಿಂಬ ಶಂಕರ ನೀನಿರುವೆ ಗುರುವರ ಶಂಕರ ನೀನಿರುವೆ ಕಾಮ ಕ್ರೋಧವನಾಶಿಸಿ ಜಗದೊಳು ಶಾಂತಿಯ ಬೀರಿದೆ ಗುರುವರ ಶಾಂತಿಯ ಬೀರಿದೆ ಶರಣ ಭಜಕರ ದುರಿತ ರುಂದವ ತ್ವರಿತದಿ ನಾಶಿಸಿದೆ ಗುರುವರ ತ್ವರಿತದಿ ನಾಶಿಸಿದೆ ವರಬ್ರೋಲತಾಪುರ ದೈವದಿಂದಲೇ ನಿರುತದಿ ವಾಸಿಸಿದೆ ಗುರುವರ ಅರುಷದಿ ವಾಸಿಸಿದೆ ಗುರುರಾಜ ಸಿದ್ಧ ರೋಢ ಸಮರ್ಥ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ಯೋಗಾತೀತಂ ನಿರಂಜನಂ ಆನಂದಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ